ನನ್ ಬಗ್ಗೆ ಮಾತಾಡಿ, ಐ ಆಮ್ ವೆರಿ ಓಪನ್ ಟು ಫೇಸ್ ಯು. ಬಟ್ ಆ ಮಗು ಏನ್ ಮಾಡಿದೆ, ನಿಮ್ಗೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತೀವಿ, ಲಾಯರ್ ನೋಟಿಸ್ ಕಳಿಸ್ತೀವಿ, ನಾನೇನು ಅಲ್ಲ, ಒಂದ್ ಖಾಲಿ ಪಲಾವು ಏನು ಇವಳು, ನಾನೇನಾದ್ರೂ ಜನಗಳನ್ನ ಮಿಸ್ಲೀಡ್ ಮಾಡ್ತಿದ್ರೆ ನನಗೂ ತುಂಬಾ ಹರ್ಟ್ ಆಗಿತ್ತು. ಸುಮ್ನೆ ಸ್ಟಾಪ್ ಮಾಡ್ಬಿಟ್ಟು ನಂದನ್ನ ನೋಡ್ಕೊಂಡ್ ಬಿಡೋಣ ಅಂತ ನೆಗೆಟಿವಿಟಿ ನಾನು ಅದನ್ನೇ ಹೇಳ್ತೀನಿ, ವಿಡಿಯೋ ನೋಡ್ಲೇಬೇಡಿ ನೀವು ಮಸಾಲ ಹಾಕಿ ಏನು ಇಲ್ದೇನೆ ಏನು ಹೇಳಿಲ್ಲ, ವಿಲ್ ಬಿ ನೋ ವ್ಯೂಸ್, ನೋಡಲ್ಲ ಜನ. ಯಾರು ನಿಮ್ಗೆ ಹರ್ಟ್ ಆಗುವಂತ ಮಾತೇನಾದ್ರೂ ನನ್ ಬಾಗಿನ ಬಂದಿದ್ರೆ ಅದಿತಿ ಬಗ್ಗೆನೂ ನೆಗೆಟಿವ್ ಆಗಿ ಮಾತಾಡಿದ್ದಾರೆ. ಅಂತಹ ಚಾನೆಲ್ಗೆ ಜನ ಸಬ್ಸ್ಕ್ರೈಬ್ ಮಾಡ್ಕೊಳಲ್ಲ. ನನ್ ಬಗ್ಗೆ ಏನೋ ಒಂದು ಡೌಟ್ ಇದ್ದು ಇವ್ಳು ನಿಜವಾಗ್ಲೂ ಒಂದ್ ಪ್ರೊಫೆಷನಲ್ ಅಷ್ಟು ಕೆಳಗಡೆ ಬಿದ್ದು ನಾವು ಮೇಲ್ಗಡೆ ಎದ್ದಿದೀವಿ ಅಂತಂದ್ರೆ ಆಯ್ತು. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಮ್ಮ ಮಕ್ಕಳಿಗಾಗಿ ಬೈ ವೀನಾ ಕೃಷ್ಣ. ಇವತ್ತು ಏನೋ ಒಂಥರ ಬೇಜಾರಿಂದಾನೇ ನಾನು ಈ ವ್ಲಾಗ್ ನ ಶೇರ್ ಮಾಡ್ತಿದ್ದೀನಿ. ತುಂಬಾ ನೆಗೆಟಿವಿಟಿ ನನ್ನ ಒಂದು ಇನ್ಸ್ಟಾಗ್ರಾಮ್ DMs ಅಲ್ಲಿ ತುಂಬ್ಕೊಂಡ್ಬಿಟ್ಟಿದೆ. ಏನು ಅಂತಂದ್ರೆ, ನೀನ್ ಯಾರು, ನೀನ್ ಇದನ್ನೆಲ್ಲ ಹೇಳೋದಕ್ಕೆ ನಿನಗೆ ಏನು ಕ್ವಾಲಿಫಿಕೇಶನ್ ಇದೆ? ನನ್ನ ಕ್ವಾಲಿಫಿಕೇಶನ್ ಏನು? ನಾನು ಈ ಒಂದು ಫೀಲ್ಡ್ ಇವಾಗ ಯಾರಿಗೋ ಒಬ್ರಿಗೆ ಹೆಲ್ಪ್ ಆಗ್ತಿದೆ ನನ್ನಿಂದ, ನನ್ನ ಟಿಪ್ಸ್ ಇರ್ಬೋದು, ನನ್ನ ಸಜೆಷನ್ಸ್ ಇರ್ಬೋದು. ಅಂಡ್ ಈಗ ಯೂಟ್ಯೂಬ್ ಚಾನೆಲ್ ಬಗ್ಗೆನೆ ಮಾತಾಡೋದಾದ್ರೆ ಅಥವಾ ಇನ್ಸ್ಟಾಗ್ರಾಮ್ ಪೇಜ್ ಬಗ್ಗೆ ಮಾತಾಡೋದಾದ್ರೆ, ಸೊ ವಾಟ್ ಎವರ್ ಐ ಆಮ್ ಡೂಯಿಂಗ್, ನಂಗೆ ತುಂಬಾ ಫ್ರಸ್ಟ್ರೇಟ್ ಆಗಿದೆ ಫ್ರಮ್ ಪಾಸ್ಟ್ 2 days. ಯಾಕೆ ನಾನು ಈ ಫೀಲ್ಡ್ ನ ಚೂಸ್ ಮಾಡ್ಕೊಂಡೆ, ಅಥವಾ ನಾನು ಇವಾಗ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ, ಒಂದು ಸೋಷಿಯಲ್ ಮೀಡಿಯಾದಲ್ಲಿ ನಾನು ಐ ವಿಲ್ ನಾಟ್ ಕೌಂಟ್ 100K, ಅಥವಾ ಇವಾಗ ನಂದು ಚಾನೆಲ್, ಯೂಟ್ಯೂಬ್ ಚಾನೆಲ್ 17,000 ರೀಚ್ ಆಗ್ತಿದೆ. ಒಂದು ಎಕ್ಸಾಂಪಲ್ ಆಗಿ ಒಂದು 20K ತಗೊಂಡು ನಾನು 20Kನೂ ತಗೊಳ್ಳಲ್ಲ, 100Kನೂ ತಗೊಳ್ಳಲ್ಲ, ಒಂದು 10 ಜನ ಅಂತಾನೆ ತಗೊಳ್ತೀನಿ. 10 ಜನಕ್ಕೆ ನನ್ನ ಕಡೆಯಿಂದ ಹೆಲ್ಪ್ ಆಗ್ತಿದೆ ಅಂತ ಅಂದ್ರೆ ನಾನು ಏನನ್ನ ಸಜೆಷನ್ ಮಾಡ್ತಿದ್ದೀನಿ ಅಥವಾ ನಾನು ಏನ್ ಟಿಪ್ಸ್ ನ ಕೊಡ್ತಿದ್ದೀನಿ, ಸೊ ಇಟ್ ಈಸ್ ನಾಟ್ ಫ್ರಮ್ ಅ ಗೂಗಲ್ ಅಂತಂದ್ರೆ ಗೂಗಲ್ ಅಲ್ಲಿ ಸರ್ಚ್ ಮಾಡಿ ಏನೋ ಒಂದು ಇನ್ಫಾರ್ಮೇಶನ್ ಕೊಡೋದು, ಅಥವಾ ಏನು ಗೊತ್ತಿಲ್ಲದೇನೆ ಯಾರನ್ನೋ ಕಾಪಿ ಮಾಡಿ ಇನ್ಫಾರ್ಮೇಶನ್ ಕೊಡೋದು ನನ್ನ ಕಡೆಯಿಂದ ಆಗ್ತಿಲ್ಲ. ಓಕೆ, ನಾನು ಈ ಒಂದು ಫೀಲ್ಡ್ ಅಲ್ಲಿ ಪ್ರೊಫೆಷನಲ್ ಆಗಿ ಸರ್ಟಿಫೈಡ್ ಆಗಿನೇ ನಾನು ಈ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಇರೋದು, ಈ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಈ ಒಂದು ಸಬ್ಜೆಕ್ಟ್ ನ ಸೆಲೆಕ್ಟ್ ಮಾಡ್ಕೊಂಡಿರೋದು. ಅದನ್ನ ನನಗೆ ಯಾರ್ಯಾರು ತುಂಬಾ ನೆಗೆಟಿವ್ ಆಗಿ ಮಾತಾಡ್ತಿದ್ದೀರಾ, ನನಗೆ ಯಾಕೆ ಇದನ್ನ ಈ ಒಂದು ಇನ್ಫಾರ್ಮೇಶನ್ ಹೇಳಲೇಬೇಕು, ಈ ಮಾಹಿತಿನ ನಾನು ಸಾಕಷ್ಟು ಜನಕ್ಕೆ ರೀಚ್ ಮಾಡ್ಬೇಕು, ನನ್ನ ಫಾಲೋವರ್ಸ್ ಮೇನ್ಲಿ. ಇದುವರೆಗೂ ನಾನು ಯಾವತ್ತೂ ನಾನು ಅದನ್ನು ಓದಿದ್ದೀನಿ, ಇದನ್ನು ಓದಿದ್ದೀನಿ ಅಂತ ಎಲ್ಲೂ ಹೇಳ್ಕೊಂಡಿಲ್ಲ. ಓಕೆ, ಹೇಳ್ಕೊಡೋದು ಎಷ್ಟೊತ್ತು. ಅಂಡ್ ಕೆಲವರು ಚಾನೆಲ್ ಅಲ್ಲಿ ನೀವು ನೋಡ್ಬೋದು, ಯೂಟ್ಯೂಬ್ ಓಪನ್ ಮಾಡಿದ ತಕ್ಷಣ ಐ ಆಮ್ ಸರ್ಟಿಫೈಡ್ ಚೈಲ್ಡ್ ಸೈಕಾಲಜಿಸ್ಟ್ ಆ ರೀತಿಯೆಲ್ಲ ಹೇಳ್ಕೊತಾರೆ. ನನಗೂನು ಐ ಹ್ಯಾವ್ ಲಿಸ್ಟ್ ಟು ಸೇ, ಬಟ್ ನಾನು ಅದನ್ನ ಯಾವ್ದು ಹೇಳ್ಕೊಡಲ್ಲ. ಯಾಕಂತಂದ್ರೆ ನಾನು ನಾರ್ಮಲ್ ಆಗೇನೆ ಜನಕ್ಕೆ ಅನ್ನೋದಕ್ಕಿಂತ ಅಮ್ಮಂದಿರಿಗೆ ರೀಚ್ ಆಗ್ಬೇಕು. ಐ ನೋ ಅಮ್ಮಂದಿರು ಯಾವ್ಯಾವ ರೀತಿ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಿರ್ತಾರೆ ಅಂತ. ಬಟ್ ಅದಿತಿ ಬಗ್ಗೆನೂ ನೆಗೆಟಿವ್ ಆಗಿ ಮಾತಾಡಿದ್ದಾರೆ. ಸೊ ದಟ್ ವಾಸ್ ನನಗೆ ಆ ಒಂದು ಸ್ಕ್ರೀನ್ ಶಾಟ್ ನ ಹಾಕಿ ಅದನ್ನ ದೊಡ್ಡದ್ ಮಾಡೋದಲ್ಲ, ಇಟ್ಸ್ ಜಸ್ಟ್ ಸೆಕೆಂಡ್ಸ್ ಟಾಸ್ಕ್. ಬಟ್ ನನ್ಗದ್ ಬೇಡ, ನನ್ಗೆ ಅದರಿಂದ ಏನೋ ಒಂದು ಆಗುತ್ತೆ, ನಾನು ಅದೆಲ್ಲ ತನ್ನೇನು ಕೆಡಿಸ್ಕೊಳ್ಳಲ್ಲ. ಅವ್ರು ಆ ರೀತಿ ಮಾಡಿದಾಗ ಅವ್ರು ರಿಪ್ಲೈ ಮಾಡ್ಬಿಟ್ಟು ಅವ್ರನ್ನೇ ಬ್ಲಾಕ್ ಮಾಡ್ಬಿಟ್ಟೆ ನಾನು. ಅಂದ್ರೆ ನಿಮ್ಗೆ ಶಿ ಇಸ್ ಫಾಲೋಯಿಂಗ್ ಮೀ, ಅವರು ನನ್ನನ್ನ ಫಾಲೋ ಮಾಡ್ತಿದ್ದಾರೆ, ಬಟ್ ನನ್ ಕಾಂಟೆಂಟ್ಗಳು ಇಷ್ಟ ಆಗ್ತಿಲ್ಲ. ನನ್ ಬಗ್ಗೆ ಅಷ್ಟು ಒಂಥರ ಏನಂತ ಹೇಟ್ರೆಡ್ನೆಸ್ ಇಟ್ಕೊಂಡು, ಮಗು ಮೇಲೆ ಹೇಟ್ರೆಡ್ನೆಸ್, ನನ್ ಬಗ್ಗೆ ಬಿಡಿ, ಮಗು ಬಗ್ಗೆ ಹೇಟ್ರೆಡ್ನೆಸ್ ಇಟ್ಕೊಂಡು ನನ್ನನ್ನು ಫಾಲೋ ಮಾಡೋಂಥದ್ದು ಏನಿದೆ ನಾನೇ ಬ್ಲಾಕ್ ಲಿಸ್ಟ್ ಹಾಕ್ಬಿಟ್ಟೆ ಇನ್ಸ್ಟಾಗ್ರಾಮ್ ಅಲ್ಲಿ. ಅಂಡ್ ವೆರಿ ರೀಸೆಂಟ್ ಆಗಿ ಒಂದು ವಿಡಿಯೋಗೆ ಕಾಮೆಂಟ್ ಸಹ ಬಂದಿತ್ತು. ಐ ಥಿಂಕ್ ಇಟ್ಸ್ ಕಾಮೆಂಟ್ಗೆ ನಾನು ರಿಪ್ಲೈ ಸಹ ಮಾಡಿದೀನಿ, ನಿಮ್ಗೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತೀವಿ, ಲಾಯರ್ ನೋಟಿಸ್ ಕಳಿಸ್ತೀವಿ, ಜನಗಳನ್ನ ಮಿಸ್ಲೀಡ್ ಮಾಡ್ತಿದ್ದೀರಾ ಹಾಗೆ ಹೇಗೆ ಅಂತ. ನಾನೇನಾದ್ರೂ ಜನಗಳನ್ನ ಮಿಸ್ಲೀಡ್ ಮಾಡ್ತಿದ್ರೆ ನನ್ನ ಕಾಂಟೆಂಟ್ ಅಲ್ಲಿ, ನನ್ನ ಇನ್ಫಾರ್ಮೇಶನ್ ಅಲ್ಲಿ, ನಾನು ಎದುರ್ಕೊಂಡು ಅದಕ್ಕೆ ರಿಪ್ಲೈಯೇ ಮಾಡ್ತಿರ್ಲಿಲ್ಲ ಅನ್ಸುತ್ತೆ. ನಾನು ಆನ್ ಫೇಸ್ಗೆ ಅವ್ರಿಗೆ ರಿಪ್ಲೈ ಮಾಡಿದೀನಿ. ದಟ್ ಓಕೆ ಮಾಡಿ, ಅವ್ರು ಏನಂತ ಹೇಳಿದರೆ ಚೈಲ್ಡ್ ಅಂಡ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ಗೆ ನಾನು ಇದನ್ನ ಹಾಕ್ತೀನಿ, ಏನು ಅಪೀಲ್ ಹಾಕ್ತೀನಿ, ದಟ್ ನೀವು ಮಕ್ಕಳಿಗೆ ಪೇರೆಂಟ್ಸ್ ಗಳಿಗೆ ಮಿಸ್ಲೀಡ್ ಮಾಡ್ತಿದ್ದೀರಾ ಅಂತ. ಆಕ್ಚುಲಿ ಅವ್ರಿಗೆ ಗೊತ್ತಿಲ್ಲ, ಆಬ್ವಿಯಸ್ಲಿ ಗೊತ್ತಿಲ್ಲದಿರೋದಕ್ಕೆ ಅವ್ರು ಈ ರೀತಿ ಮಾಡಿರೋದು.
ನನ್ನ ಒಂದು ಕ್ವಾಲಿಫಿಕೇಶನ್ ಯಾವ ರೀತಿ ಇದೆ ಅಂದ್ರೆ ಚೈಲ್ಡ್ ಅಂಡ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಲ್ಲೇ ನನಗೆ ಕೆಲಸ ಆಗುವಂತಹ ಒಂದು ಕ್ವಾಲಿಫಿಕೇಶನ್ ನನಗಿದೆ. ಸೊ ನಾನು ಆಲ್ರೆಡಿ ಕಾಮೆಂಟ್ ಅಲ್ಲಿ ಹೇಳಿದೀನಿ ದಟ್ ಓಕೆ, ನನ್ ತುಂಬಾ ಖುಷಿ ಇದೆ ನೀವೇನಾದ್ರೂ ಆ ರೀತಿ ತಗೊಂಡ್ ಹೋದ್ರೆ, ನೋಡೋಣ ಹೂ ವಿಲ್ ವಿನ್. ಯಾಕಂತಂದ್ರೆ ನಾನೇನಾದ್ರೂ ಮಿಸ್ಲೀಡ್ ಮಾಡ್ತಿದ್ರೆ ನಾನು ಖಂಡಿತವಾಗ್ಲೂ ಅಕೌಂಟಬಲ್ ಆಗಿರ್ತೀನಿ. ನನಗೇನಾದ್ರೂ ಕ್ವಾಲಿಫಿಕೇಶನ್ ಇಲ್ದೇನೆ ನಾನು ಇಲ್ಲಿ ಏನೋ ಬಂದು ಬ್ಲಾ 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 ಅಂತ ಹೇಳ್ತಿದ್ರೆ ನಾನು ಎದುರ್ಕೊಳ್ಬೇಕಾಗಿತ್ತು. ನಾನು ಆ ಕಾಮೆಂಟ್ ನ ಡಿಲೀಟ್ ಸಹ ಮಾಡಿಲ್ಲ. ನಾನು ಆನ್ ಫೇಸ್ ಹೇಳಿದೀನಿ ದಟ್ ನನಗೆ ಇಷ್ಟು ಏನು ನಾನು ಸರ್ಟಿಫೈಡ್ ಆಗಿರೋದಕ್ಕೇನೆ ನಾನು ಇಷ್ಟು ಕಾನ್ಫಿಡೆಂಟ್ ಆಗಿರೋದು, ನಾನು ಕಾನ್ಫಿಡೆಂಟ್ ಆಗಿ ಹೇಳೋದು ಅಂತ. ಕಮಿಂಗ್ ಟು ಮೈ ಕ್ವಾಲಿಫಿಕೇಶನ್, ನಾನು ಡಬಲ್ ಡಿಗ್ರಿ ಅಂತಂದ್ರೆ 2 ಮಾಸ್ಟರ್ಸ್ ಅಂದ್ರೆ ಒಂದು ಗ್ರಾಜುಯೇಷನ್ ಅಂಡ್ ಒಂದು ಮಾಸ್ಟರ್ಸ್ ಮಾಡ್ಕೊಂಡಿದ್ದೀನಿ. ಸೊ 2 ಡಿಗ್ರೀಸ್, ಸೊ ಡಬಲ್ ಗ್ರಾಜುಯೇಟ್ ಆಗಿದೆ. ಸೊ ಪೋಸ್ಟ್ ಗ್ರಾಜುಯೇಷನ್ ಅಲ್ಲಿ ಅಂತಂದ್ರೆ MSc, ನಾನು MSc ಮಾಡಿದ್ದು ಅರ್ಲಿ ಚೈಲ್ಡ್ಹುಡ್ ಎಜುಕೇಶನ್ ಅಂಡ್ ಅಡ್ಮಿನಿಸ್ಟ್ರೇಷನ್ ಅಂತಂದ್ರೆ ಬಾಲ್ಯಾವಧಿ ಅವಸ್ಥೆಯಲ್ಲಿ ಮಕ್ಕಳ ಆಡಳಿತ, ಅದ್ರ ಬಗ್ಗೆ ನಾನು ಓದಿದ್ದೀನಿ. ಮಕ್ಕಳ ಆರೈಕೆ ಹೇಗ್ ಮಾಡೋದು. ಸೊ ಕಂಪ್ಲೀಟ್ ಒಂದು 2 ಇಯರ್ಸ್ ನಮ್ಗೆ ಒಂದು ಏನಂತ ಹೇಳೋದು, ಒಂದು ಕಂಪ್ಲೀಟ್ ಪ್ಯಾಕೇಜ್ ಅಲ್ಲಿ ನಾವಿದ್ವಿ. ನಾನು ಬ್ಯಾಂಗ್ಳೂರ್ ಯೂನಿವರ್ಸಿಟಿಯಲ್ಲಿ ನನ್ನ ಒಂದು MSc ಇನ್ ಅರ್ಲಿ ಚೈಲ್ಡ್ಹುಡ್ ಎಜುಕೇಶನ್ ಅಂತ ಮಾಡಿದ್ದು. ಅಲ್ಲಿ ತುಂಬಾ ಚೆನ್ನಾಗಿ ಎಕ್ಸೆಲ್ ಆದೆ. ತುಂಬಾ ಚೆನ್ನಾಗಿ, ಯಾವ ರೀತಿ ಅಂತಂದ್ರೆ ಒಂದು ಹುಟ್ಟದಾಗಿನ ಮಗು 0 to 8 ಇಯರ್ಸ್ ಒಂದು ಕಂಪ್ಲೀಟ್ ಡೆಪ್ತ್ ನಾಲೆಡ್ಜ್ ನನಗೆ ಆ 2 ವರ್ಷದಲ್ಲಿ ಸಿಕ್ತು. ಸೊ ಇಟ್ಸ್ ಕಂಪ್ಲೀಟ್ಲಿ ಅ ಫುಲ್ ಪ್ಯಾಕ್ಡ್ ಆಫ್ ನಾಲೆಡ್ಜ್ ನನಗೆ ಮಕ್ಕಳ ಬಗ್ಗೆ. ಅಂಡ್ ಅದಿತಿ ಕೃಷ್ಣ ಯೂಟ್ಯೂಬ್ ಚಾನೆಲ್ ನಿನ್ನೆ ನಾನು ಒಂದು ಪೋಲ್ ಸಹ ಹಾಕಿದೆ. ನಂಗೆ ನೆಗೆಟಿವಿಟಿ ಕಮೆಂಟ್ಸ್ ಇತ್ತಲ್ಲ, ಸೊ ಅದನ್ನ ತಗೊಳಕ್ ತುಂಬಾ ಕಷ್ಟ ಆಯ್ತು. ಸೊ ಅದಕ್ಕೋಸ್ಕರ ಕ್ವಿಟ್ ಮಾಡೋಣ, ಏನ್ ಮಾಡೋಣ ನೋಡೋಣ ಜನಗಳ ಒಂದು ಒಪಿನಿಯನ್ ಹೇಗಿದೆ ಅಂತಂದ್ರೆ ಆಲ್ಮೋಸ್ಟ್ ಒಂದು 48-52% ತರ ಇದೆ. 48% ಕ್ವಿಟ್ ಮಾಡ್ಬಿಡಿ, ಬೇಡ, ಯೂಸ್ ಇಲ್ಲ ಅಂತ. 52% ಇಲ್ಲ ಮಾಡಿ, ಯಾಕೆ ತುಂಬಾ ಮೆಸೇಜಸ್ ಸಹ ಬಂದಿದೆ ನನ್ನ ಫಾಲೋವರ್ಸ್, ಯಾಕೆ ಈ ರೀತಿ ಯೋಚನೆ ಮಾಡ್ತಿದ್ದೀರಾ, ಇಟ್ಸ್ ವೆರಿ ಗುಡ್. ಇವತ್ತು ಹೋಗಿಲ್ದೇ ಇರ್ಬೋದು ವ್ಯೂಸ್, ಇವತ್ತು ರೀಚ್ ಆಗಿಲ್ದೇ ಇರ್ಬೋದು, ಬಟ್ ಒಂದಲ್ಲ ಒಂದಿನ ನಮ್ಮ ಕನ್ನಡದಲ್ಲಿ ಈ ರೀತಿ ಚಾನೆಲ್ ಯಾರು ಮಾಡಿಲ್ಲ. ಇಷ್ಟು ಏನು ಸೆಲ್ಫಿಶ್ ಇಲ್ದೇನೆ ನೀವು ಅಮ್ಮಂದಿರಿಗೆ ಹೆಲ್ಪ್ ಆಗ್ಲಿ ಅಂತ ಆಕ್ಟಿವಿಟೀಸ್ ನ ಮಾಡ್ತಿದ್ದೀರಾ, ಒಂದು ಇನ್ಫಾರ್ಮೇಶನ್ ಕೊಡ್ತಿದ್ದೀರಾ. ಸೊ ಇನ್ಫಾರ್ಮೇಶನ್ ಕೊಡ್ತಿದ್ದೀರಾ, ಪ್ಲೀಸ್ ಕಂಟಿನ್ಯೂ ಮಾಡಿ ಅಂತ ನನಗೆ ಒಂದು ರೆಸ್ಪಾನ್ಸ್ ಇತ್ತು. ಅದಿತಿ ಕೃಷ್ಣ ಯೂಟ್ಯೂಬ್ ಚಾನೆಲ್ ಅಂಡ್ ನಮ್ಮ ಮಕ್ಕಳಿಗಾಗಿ ಬೈ ವೀಣಾ ಕೃಷ್ಣ ಚಾನೆಲ್. ಸೊ ನಾನು ಫ್ಯಾನ್ಸಿಯಾಗಿ ಹೆಸರಿಡ್ಬೋದಿತ್ತು, ವೀಣಾ ಕೃಷ್ಣ ಲಾಗ್ಸ್ ಅಥವಾ ಸಮಥಿಂಗ್ ಏನೋ ಒಂದು ಫ್ಯಾನ್ಸಿಯಾಗಿ ಇಡ್ಬೋದಿತ್ತು. ಬಟ್ ನಾನು ಈ ಒಂದು ನನ್ನ ಚಾನೆಲ್ ಇದೆಯಲ್ಲ, ಈ ಚಾನೆಲ್ ಏನ್ ನೀವು ನೋಡ್ತಿದ್ದೀರಾ ಅದನ್ನ ಸೆಲೆಕ್ಟ್ ಮಾಡಿದ್ದು ತುಂಬಾ ಯೋಚನೆ ಮಾಡಿ ಏನ್ ಇಡೋಣ, ಇದು ಮಕ್ಕಳಿಗೆ ರೀಚ್ ಆಗ್ಬೇಕು, ಪೇರೆಂಟ್ಸ್ ಗಳಿಗೆ ರೀಚ್ ಆಗ್ಬೇಕು. ಪೇರೆಂಟ್ಸ್ ಗಳಿಗೆ ನೋಡಿದ ತಕ್ಷಣ ಓಕೆ ಇದು ಮಕ್ಕಳಿಗೋಸ್ಕರನೇ ಅಂತ ಅನ್ನಿಸ್ಬೇಕು. ಸೊ ಐ ರಿಸರ್ಚ್ ಮಾಡಿ ನಮ್ಮ ಮಕ್ಕಳಿಗಾಗಿ ಅಂತ ಇಡೋಣ. ಏನಕ್ಕಂತಂದ್ರೆ ನಾನು ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡ್ತಿರೋದೇ ಮಕ್ಕಳಿಗೋಸ್ಕರ, ಸೊ ಮಕ್ಕಳಿಗಾಗಿ. ಸೊ ತಾಯಂದಿರಿಗೂ ರೀಚ್ ಆಗ್ತಿದ್ದೀನಿ ಅಂತಂದ್ರೆ ಅವರ ಮಕ್ಕಳಿಗೋಸ್ಕರನೇ ಅವರು ನನ್ನ ಒಂದು ಕಾಂಟೆಂಟ್ ನ ನೋಡ್ತಿದ್ದಾರೆ ಅನ್ನೋದಕ್ಕೋಸ್ಕರ ನಮ್ಮ ಮಕ್ಕಳಿಗಾಗಿ ಅಂತ ಇಟ್ಟೆ. ಸೊ ಅದಿತಿ ಕೃಷ್ಣ ಯೂಟ್ಯೂಬ್ ಚಾನೆಲ್ ಯಾಕೆ ಬಂತು, ನನ್ನ ತಲೆಗೆ ಯಾಕೆ ಬಂತು ಅಂತಂದ್ರೆ ಆಕ್ಚುಲಿ ನೀವು ನನ್ನ ಚಾನೆಲ್ ಇನಿಷಿಯಲ್ ಡೇಸ್ ಅಲ್ಲಿ ನೋಡಬಹುದು. ನಾನು ಸ್ಟೋರೀಸ್ ಅಪ್ಲೋಡ್ ಮಾಡಿದ್ದೀನಿ, ಸ್ಟೋರಿ ಹೇಗೆ ಮಕ್ಕಳಿಗೆ ಹೇಳಬೇಕು ಅಂತ ನರೇಟ್ ಮಾಡಿದೀನಿ. 20 ನಿಮಿಷದ ಸ್ಟೋರಿನ ಒಂದು ಸೆಟ್ಟಿಂಗ್ ಅಲ್ಲಿ ಕುತ್ಕೊಂಡು ನಾನು ಸ್ಟೋರಿನ ಹೇಳಿದೀನಿ. ಅಂದ್ರೆ ವಿಡಿಯೋ ಕ್ಯಾಪ್ಚರ್ ಮಾಡಿ ಅದನ್ನ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿದೀನಿ. ಮಾಡ್ತಾ ಅದು ನಂದು ಒಂದು ದಿನ ಮಾನಿಟೈಸೇಷನ್ ಆಗುತ್ತೆ. ಅಂಡ್ ಮಕ್ಕಳ ಜೊತೆ ಆಕ್ಟಿವಿಟಿ 1, ಆಕ್ಟಿವಿಟಿ ಐ ಥಿಂಕ್ 3 ಆಕ್ಟಿವಿಟೀಸ್ ನಾನು ಈ ಚಾನೆಲ್ ಅಲ್ಲಿ ನಮ್ಮ ಮಕ್ಕಳಿಗಾಗಿ ಬೈ ವೀಣಾ ಕೃಷ್ಣ ಚಾನೆಲ್ ಅಲ್ಲಿ ಅಪ್ಲೋಡ್ ಸಹ ಮಾಡಿದೀನಿ. ಸೊ ಅಪ್ಲೋಡ್ ಮಾಡಿದೀನಿ. ಸೊ ಆಮೇಲೆ ನನಗೆ ಮಾನಿಟೈಸೇಷನ್ ಆದ್ಮೇಲೆ ನನಗೆ ಒಂದು ನೋಟಿಫಿಕೇಶನ್ಸ್ ತರ ಬರುತ್ತೆ ಫ್ರಮ್ ಯೂಟ್ಯೂಬ್ ದಟ್ ಈ ಒಂದು ಕಾಂಟೆಂಟ್ ನೀವು ಮಕ್ಕಳಿಗಾಗಿ ಮಾಡ್ತಿದ್ದೀರಾ. ಸೊ ಮೇಡ್ ಫಾರ್ ಕಿಡ್ಸ್. ನಿಮ್ಗೆ ಯಾವುದೇ ರೀತಿ ಅಲ್ಲಿ ನನಗೆ ಕಾಮೆಂಟ್ಸ್ ಗಳು ಬಂದಿದ್ದಲ್ಲ, ತುಂಬಾ ಚೆನ್ನಾಗಿ ಕಾಮೆಂಟ್ಸ್ ಗಳು ಬಂದಿದ್ದೆಲ್ಲ ಡಿಲೀಟ್ ಆಯ್ತು. ಯಾರು ನನ್ನನ್ನ ಕನೆಕ್ಟ್ ಮಾಡಕ್ಕಾಗಲ್ಲ. ಜಸ್ಟ್ ನಾನು ವಿಡಿಯೋ ಅಪ್ಲೋಡ್ ಅಂದ್ರೆ ಹೋಗ್ತಾ ನನ್ನ ಚಾನಲ್ ಏನಾಗುತ್ತೆ ಅಂತಂದ್ರೆ ಮೇಡ್ ಫಾರ್ ಕಿಡ್ಸ್ ಆಗ್ಬಿಡುತ್ತೆ. ನೀವು ಕಿಡ್ಸ್ ಚಾನೆಲ್ ನೋಡಿದೀರಾ, ಜಸ್ಟ್ ವಿಡಿಯೋ ನೋಡ್ತೀರಾ, ಅಲ್ಲಿ ನಿಮ್ಗೆ ಯಾವುದೇ ರೀತಿ ಕಾಮೆಂಟ್ ಸೆಕ್ಷನ್ ನನಗೆ ರೀಚ್ ಔಟ್ ಮಾಡಕ್ಕಾಗಲ್ಲ. ಸೊ ಐ ವಾಸ್ ಬಿಟ್ ಕನ್ಫ್ಯೂಸ್ಡ್. ಅಂತಂದ್ರೆ ನಾನು ಈಗ ನಿಮ್ಗೆ ಏನೋ ಒಂದು ಕ್ವಶನ್ ಇದೆ ಅಂದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿದ್ರೆ ಅದಕ್ಕೆ ನಾನು ರೆಸ್ಪಾಂಡ್ ಮಾಡ್ತೀನಿ. ಇದು ಮೇಡ್ ಫಾರ್ ಕಿಡ್ಸ್ ಆಗ್ಬಿಟ್ರೆ ಈ ಚಾನೆಲ್ ಹೇಗೆ ನಾನು ರೀಚ್ ಆಗ್ತೀನಿ, ಹಾಗೆ ಹೀಗೆ ಅಂತ ಯೋಚನೆ ಮಾಡಿದಾಗ ಓಕೆ. ಸೊ ಅದಿತಿ ಕೃಷ್ಣ ಯೂಟ್ಯೂಬ್ ಚಾನೆಲ್, ಅದಿತಿ ಇನ್ನೊಂದು ಮಕ್ಕಳ ಚಾನೆಲ್, ಅದು ಸರಿ ಆಯ್ತು, ಮಕ್ಕಳಿಗೋಸ್ಕರನೇ ಅದನ್ನ ಚಾನೆಲ್ ನ ಮಾಡೋಣ, ಬರೀ ಆಕ್ಟಿವಿಟೀಸ್ ನ ಮಾಡೋಣ, ಡೆವಲಪ್ಮೆಂಟಲ್ ಮೈಲ್ ಸ್ಟೋನ್ ಬಗ್ಗೆ ಮಾಡೋಣ, ಟಾಯ್ಸ್ ಬಗ್ಗೆ ಮಾಡೋಣ. ಈ ರೀತಿಯಾದ ಒಂದು ಥಾಟ್ ಬಂದಾಗ ಏನ್ ಹೆಸರಿಡೋದು, ಇನ್ನೇನ್ ಹೆಸರಿಡೋದು, ಫ್ಯಾನ್ಸಿಯಾಗಿ ಓಕೆ ಅದಿತಿ ಇದಾರಲ್ಲ, ಸೊ ಶಿ ಇಸ್ ಲೀಡಿಂಗ್ ಅಂತಂದ್ರೆ. ಆಮೇಲೆ ಇನ್ನೊಂದು ಬಂದಿದೆ,
ಯಾಕೆ ನಿಮ್ ಮಗುನ ಈಗಲೇ ಫೇಮಸ್ ಮಾಡ್ಬೇಕು? ನಾನು ಫೇಮಸ್ ಮಾಡಂಗಿದ್ರೆ ಯಾವ್ದೋ ರೀತಿ ಮಾಡ್ತಿದ್ದೆ. ಅವರ ಒಂದು ಇಂಟರ್ನ್ಯಾಷನಲ್ ಅವ್ರದ್ದು ವರ್ಲ್ಡ್ ರೆಕಾರ್ಡ್ ನ ನಾನು ಯಾವ್ಯಾವ್ದೋ ರೀತಿಯಲ್ಲಿ ನಾನು ಎಕ್ಸ್ಪೋಸ್ ಮಾಡ್ಬೋದಿತ್ತು. ಬಟ್ ನನ್ಗೆ ಅದೆಲ್ಲ ನೆಸೆಸಿಟಿ ಇಲ್ಲ ನನಗೆ. ಓಕೆ, ಸೊ ಅದು ಸಹ ಬಂದಿದೆ. ಅವ್ರ ಬಗ್ಗೆ ಅದೇ ನೆಗೆಟಿವಿಟಿ ಆಗಿ ಬಂದಿರು, ನಿನ್ ಮಗುನ ತುಂಬಾ ಓವರ್ ಆಗಿ ಎಕ್ಸ್ಪೋಸ್ ಮಾಡ್ತಿದ್ಯಾ ಹಾಗೆ ಹೀಗೆ ಅಂತ. ಸೊ ಅದು ಅವ್ರ ಮೆಂಟಾಲಿಟಿ ಅಂಡ್ ಅವ್ರದ್ದು ಇದನ್ಸುತ್ತೆ. ಸೊ ಯೋಚನೆ ಬಂದಾಗ ಅದಿತಿ ಕೃಷ್ಣ ಯೂಟ್ಯೂಬ್ ಚಾನೆಲ್ ಅಂತಾನೆ ಇಟ್ಬಿಡೋಣ ಅಂತ ಅಂದ್ಬಿಟ್ಟು ಅದನ್ನಿಟ್ಟೆ. ಸೊ ಅದರಲ್ಲಿ ನಾನು ಇವಾಗ ಡೆವಲಪ್ಮೆಂಟಲ್ ಮೈಲ್ ಸ್ಟೋನು, ಆಕ್ಟಿವಿಟೀಸು, ಬ್ರೈನ್ ಡೆವಲಪ್ಮೆಂಟ್ ಆಕ್ಟಿವಿಟೀಸ್, ಹೋಮ್ ಸ್ಕೂಲಿಂಗ್ ಇದನ್ನೆಲ್ಲಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಓಕೆನಾ? ಸೊ ನನ್ನ ಕ್ವಾಲಿಫಿಕೇಶನ್ ಬಗ್ಗೆ ತಿರ್ಗಾ ಬರೋದಾದ್ರೆ, ನಾನು MSc ಮಾಡಿದೆ 2 years. ಇಟ್ಸ್ ಪೋಸ್ಟ್ ಗ್ರಾಜುಯೇಷನ್. ತುಂಬಾ ಡೀಪ್ ಆಗಿ, ತುಂಬಾ ಡೆಪ್ತ್ ಆಗಿ ಒಂದು ನಾಲೆಡ್ಜ್, ತುಂಬಾ ಚೆನ್ನಾಗಿ ನಾಲೆಡ್ಜ್ ಸಿಕ್ತು. ಪ್ರಾಕ್ಟಿಕಲ್ ನಾಲೆಡ್ಜ್ ಅಂಡ್ ಥಿಯರಾಟಿಕಲಿ ನಾಲೆಡ್ಜ್ ಮತ್ತು ಥಿಯರೀಸ್ ನ ತುಂಬಾ ಚೆನ್ನಾಗಿ ಓದಿದೀವಿ. 0 to 8 years ಹುಟ್ಟಿದ ಮಕ್ಕಳಿಂದಾನೇ ನಾವು ಮಕ್ಕಳನ್ನ ಅರ್ಥ ಮಾಡ್ಕೊಳ್ಳೋದು. ಚೈಲ್ಡ್ ಸೈಕಾಲಜಿ ಒಂದು ಬ್ಯಾಕ್ ಗ್ರೌಂಡ್ ಅಲ್ಲಿ ಅದನ್ನ ಓದ್ತಾ ಅಂತಂದ್ರೆ ಅಂದ್ರೆ ಥಿಯರಾಟಿಕಲಿ ನಾಲೆಡ್ಜ್ ಇರೋದನ್ನ ಪ್ರಾಕ್ಟಿಕಲ್ ಸ್ಕೂಲ್ಸ್ ಗಳಿಗೆ ಹೋಗಿ ಒಂದು ಡೆಮೋ ಸೆಷನ್ಸ್ ನ ತಗೊಳ್ಳೋದು, ಒಂದು ಟೀಚರ್ ಆಗಿ ನಾವು ಮಕ್ಕಳಿಗೆ ಹೇಗೆ ಹೇಳ್ಕೊಡ್ಬೇಕು, ಸ್ಟೋರೀಸ್ ಇರ್ಬೋದು, ರೈಮ್ಸ್ ಇರ್ಬೋದು. ನನಗೆ ಅದೇ ಪ್ರೊಫಿಷಿಯನ್ಸಿ ಇರೋದ್ರಿಂದ ನಾನು ರೈಮ್ಸ್ ನ ಇರ್ಬೋದು, ಸ್ಟೋರೀಸ್ ನ ಇರ್ಬೋದು, ಆಕ್ಟಿವಿಟೀಸ್ ನ ಇರ್ಬೋದು, ಸೊ ಅದಿತಿ ಜೊತೆ ಮಾಡೋದಕ್ಕೆ ಸಾಧ್ಯ. ಅಂಡ್ ಅವ್ರಿಗೂ ನನ್ನ ಒಂದು ನಾಲೆಡ್ಜ್ ನ ಅದಿತಿಗೆ ಐ ಆಮ್ ಜಸ್ಟ್ ಪಾಸಿಂಗ್ ಇಟ್ ಆನ್ ಅಷ್ಟೇನೆ ಒಂದಿದು. ಸೊ 2 ವರ್ಷ ಮುಗಿದ್ಮೇಲೆ ನನ್ನ ಒಂದು ಏನಂತ ಹೇಳೋದು, ಇಂಟರ್ನ್ಶಿಪ್ ಅಂತ ಏನ್ ಹೇಳ್ತೀವಿ ಅದನ್ನ ನಾನು ಸ್ಪೆಷಲ್ ಎಜುಕೇಶನ್ ಫೀಲ್ಡ್ ಅಲ್ಲಿ ತಗೊಂಡೆ. ಸೊ ನಾರ್ಮಲ್ ಸ್ಕೂಲ್ಗೂ ಹೋಗ್ಬೋದಿತ್ತು ಆಸ್ ಅ ಎಜುಕೇಟರ್ ಆಗಿ ಅಥವಾ ಅಡ್ಮಿನಿಸ್ಟ್ರೇಟರ್ ಆಗಿ. ನಾನು ಸ್ಪೆಷಲ್ ಚಿಲ್ಡ್ರನ್ ಇದಕ್ಕೆ ಹೋದೆ. ಸೊ ಸ್ಪೆಷಲ್ ಚಿಲ್ಡ್ರನ್ ಒಂದು ಕ್ಯಾಟಗರಿನ ನಾನು ಚೂಸ್ ಮಾಡಿದಾಗ ಕೆಲ್ಸಕ್ಕೆ ಅಂತಂದ್ರೆ ಇಂಟರ್ನ್ಶಿಪ್ಗೆ, ಸೊ ಅವಾಗ ನಾನು 2 ಸೈಡನ್ನು ಬ್ಯಾಲೆನ್ಸ್ ಮಾಡ್ತಿದ್ದೆ. ಅಂತಂದ್ರೆ ಒಂದು ಪಾರ್ಟ್ ಟೈಮ್ ಆಗಿ ನಾನು ಅಡ್ಮಿನಿಸ್ಟ್ರೇಟರ್, ಒಂದು ಫೇಮಸ್ ಈಗ ನಾರ್ಮಲ್ ಕಿಡ್ಸಿ ಅಂತ ಎಲ್ಲ ಏನ್ ನೋಡ್ತೀವಿ, ಸೊ ಒಂದು ಸ್ಟಾರ್ಟ್ಅಪ್ ಇತ್ತು. ಸೊ ಅದೇ ರೀತಿ ಒಂದು ಪ್ರೀ ಸ್ಕೂಲ್ಗೆ ಅಡ್ಮಿನಿಸ್ಟ್ರೇಟರ್, ಅಲ್ಲಿ ಕರಿಕ್ಯುಲಮ್ ನ ಡೆವಲಪ್ ಮಾಡಿ ಕೊಡ್ತಿದ್ದೆ. ಅಂತಂದ್ರೆ ಬೆಳಗ್ಗೆ ಮಗು ಹೋಗಿದ ತಕ್ಷಣ ಸರ್ಕಟ್ ಟೈಮ್ ಇರುತ್ತೆ, ಅದಾದ್ಮೇಲೆ ರೈಮ್ ಟೈಮು. ಸೊ ಕರಿಕ್ಯುಲಮ್ ಅಂತ ಏನ್ ಹೇಳ್ತೀವಿ, ಒಂದು ಟೈಮ್ ಟೇಬಲ್ ಅಂತ ಹೇಳ್ಬೋದು. ಸೊ ಆ ಒಂದು ಟೈಮ್ ಟೇಬಲ್ ನ ಡೆವಲಪ್ ಮಾಡೋದು. ಸೊ ಕರಿಕ್ಯುಲಮ್ ಡೆವಲಪರ್ ಅಂಡ್ ಅಡ್ಮಿನಿಸ್ಟ್ರೇಟರ್ ಆಗಿ ನಾನು ಪಾರ್ಟ್ ಟೈಮ್ ಆಗಿ ವರ್ಕ್ ಮಾಡ್ತಿದ್ದೆ. ಜೊತೆಗೆ ಈ ಸ್ಪೆಷಲ್ ಎಜುಕೇಶನ್ಗೆ ಟ್ರೈನಿಂಗ್ ಸಹ ನಾನು ತಗೊಳ್ತಿದ್ದೆ. ಸೊ ನನ್ನ ಒಂದು ಸ್ಪೆಷಲ್ ಎಜುಕೇಶನ್ ಟ್ರೈನಿಂಗ್ ಯಾವ್ದಾವ್ದ್ರಲ್ಲಿ ಅಂದ್ರೆ ಆಟಿಸಮ್, LD ಅಂತಂದ್ರೆ ಲರ್ನಿಂಗ್ ಡಿಸಬಿಲಿಟಿ, ಇಂಟೆಲೆಕ್ಚುಯಲ್ ಡಿಸಬಿಲಿಟಿ, ಡೌನ್ ಸಿಂಡ್ರೋಮ್, ADHD, ಸ್ಲೋ ಲರ್ನರ್ಸ್, ಆಮೇಲೆ LD ಅಲ್ಲೇ ಡಿಸ್ಲೆಕ್ಸಿಯಾ, ಡಿಸ್ಗ್ರಾಫಿಯಾ ಇದೆಲ್ಲ ಬರುತ್ತಲ್ಲ. ಆಮೇಲೆ ಮೋಸ್ಟ್ಲಿ ಬಿಹೇವಿಯರಲ್ ಪ್ರಾಬ್ಲಮ್ಸ್, ಮಕ್ಕಳಿಗೆ ತುಂಬಾ ಬಿಹೇವಿಯರ್ ಇರುತ್ತೆ. ಪೇರೆಂಟ್ಗಳಿಗೆ ಎಜುಕೇಶನ್ ಮಾಡುವಂತಹ ಒಂದು ಇದನ್ನ ಅಂತಂದ್ರೆ ಏನು, ಇವಾಗ ಮಗುಗೆ ಏನೋ ಒಂದು ಬಿಹೇವಿಯರ್ ಪ್ರಾಬ್ಲಮ್ ಇದೆ, ಪೇರೆಂಟ್ಗೆ ಹೇಗೆ ನಾವು ಅರ್ಥ ಮಾಡಿಸೋದು, ಆ ಬಿಹೇವಿಯರ್ ನ ಹೇಗೆ ಮನೆಯಲ್ಲಿ ಅವರು ಈಗ ಥೆರಪಿಗೆ ಕರ್ಕೊಂಡು ಬರ್ತಾರೆ ಓನ್ಲಿ ಫಾರ್ 45 minutes. ಅದೇ ಪೇರೆಂಟ್ಸ್ ಗಳು ಮನೆಯಲ್ಲಿ 24 ಗಂಟೆ ನೋಡ್ಕೊಳ್ತಾರೆ. ಸೊ ಅವ್ರಿಗೆ ಹೇಗೆ ಅರ್ಥ ಮಾಡಿಸೋದು, ಅವ್ರಿಗೆ ಹೇಗೆ ಟ್ರೈನ್ ಮಾಡೋದು, ಇದನ್ನೆಲ್ಲ ಕಲಿತೆ. ಸೊ ಇದನ್ನ ಕಲಿತು ನಾನು ಕೆಲಸ ಸಹ ಸ್ಟಾರ್ಟ್ ಮಾಡಿದೆ. ನನಗೆ ಇನ್ನೇನ್ ಸ್ವಲ್ಪ ದಿನಕ್ಕೆ 9 years ಆಗುತ್ತೆ ಈ ಒಂದು ಫೀಲ್ಡ್ ಅಲ್ಲಿ. ಅಂತಂದ್ರೆ ಈ ಸ್ಪೆಷಲ್ ಎಜುಕೇಶನ್ ಫೀಲ್ಡ್ ಆಸ್ ಅ ಥೆರಪಿಸ್ಟ್ ಆಗಿ ನಾನು 9 yearsಗೆ ಕಾಲಿಡ್ತೀನಿ. ಸೊ ಅಷ್ಟು ಎಕ್ಸ್ಪೀರಿಯನ್ಸ್ ಇದೆ. ಯಾವ್ದೂನು ನಾನು ಒಂದು ವಿಡಿಯೋ ಮಾಡಿ ನಿಮಗೆ ಹಾಕಿದಾಗ ಅಥವಾ ಒಂದು ಸ್ಪೀಚ್ ಥೆರಪಿ ಬಗ್ಗೆ ಇರ್ಬೋದು ಅಥವಾ ಏನೇ ಒಂದು ಟಿಪ್ಸ್ ಹೇಳಿದಾಗ ಇಟ್ ಇಸ್ ನಾಟ್ ಫ್ರಮ್ ಗೂಗಲ್ ನಾಲೆಡ್ಜ್, ಗೂಗಲ್ ಅಲ್ಲಿ ಸರ್ಚ್ ಮಾಡಿ ಇದನ್ನ ಓದ್ಕೊಂಡು ಹೇಳಿಲ್ಲ. ಇದು ಫ್ರಮ್ ಎಕ್ಸ್ಪೀರಿಯನ್ಸ್. ಮಿನಿಮಮ್ ಒಂದು 700-800 ಮಕ್ಕಳನ್ನ ನೋಡಿದೀನಿ ನಾನು. ಸೊ ಥೆರಪಿ ತಗೊಂಡಿದ್ದೀನಿ. ಈಗ್ಲೂ ಮಕ್ಕಳು ನನ್ನ ಜೊತೆ ಕಂಟಿನ್ಯೂ ಮಾಡ್ತಿದ್ದಾರೆ. 10th ಸ್ಟ್ಯಾಂಡರ್ಡ್ ಮುಗಿಸಿರುವಂತಹ ಮಕ್ಕಳು ಇದ್ದಾರೆ. ಅವರು ನನ್ನ ಹತ್ರ ಬಂದಾಗ 6th 7th ಸ್ಟ್ಯಾಂಡರ್ಡ್ ಇದ್ದಾಗ ಈಗ 10th ಸ್ಟ್ಯಾಂಡರ್ಡ್ ಮುಗಿಸಿರೋರು ಇದ್ದಾರೆ. ಅವ್ರ ಲೈಫ್ ಅಲ್ಲಿ ಚೆನ್ನಾಗಿ ಹೋಗ್ತಿರೋರು ಇದ್ದಾರೆ. ಸೊ ಆ ರೀತಿಯಾದ ಅಷ್ಟು ಮಕ್ಕಳನ್ನ ನೋಡಿದೀನಿ. ಸೊ ಆ ಎಕ್ಸ್ಪೀರಿಯನ್ಸ್ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ. ಜಸ್ಟ್ ಈಗ ಸ್ಟಾರ್ಟ್ ಮಾಡಿರೋದಷ್ಟೇ ನಾನು ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡ್ಕೊಳ್ಳೋದಕ್ಕೆ. ಅದು ಒಂದು. ಅಂಡ್ ಅದಾದ್ಮೇಲೆ ನಾನು ಈ ಒಂದು ಥೆರಪಿ ಮಾಡುವಾಗ್ಲೇನೆ, ಅಂತಂದ್ರೆ ಥೆರಪಿಸ್ಟ್ ಆಗಿ ವರ್ಕ್ ಮಾಡುವಾಗ್ಲೇನೆ ನನಗೆ ಕೌನ್ಸಿಲರ್ ಅಂದ್ರೆ ಈಗ ಪೇರೆಂಟ್ಸ್ ಗಳ ಜೊತೆ ನಾವು ಮಾಡ್ತಾ ಇದ್ವಿ, ಆದ್ರೆ ಒಂದು ಪ್ರೊಫೆಷನಲ್ ಆಗಿ ನಾನು ಪೇರೆಂಟ್ಸ್ ಗಳಿಗೆ ರೀಚ್ ಆಗ್ಬೇಕು. ಪೇರೆಂಟ್ಸ್ ಗಳ ಹತ್ರ ಮಾತಾಡೋದು ಒಂದು, ಇವಾಗ ಯಾರ ಹತ್ರನೋ ಒಬ್ರು ಹತ್ರ ಮಾತಾಡ್ತೀವಿ ಅಂತಂದ್ರೆ ದಟ್ ಈಸ್ ಆಲ್ಸೋ ಅ ಸ್ಕಿಲ್. ಈಗ ಅವ್ರನ್ನ ಅರ್ಥ ಮಾಡ್ಕೊಳ್ಬೇಕು, ಅವ್ರು ಏನ್ ಹೇಳ್ತಿದ್ದಾರೆ ಅಂತ ಅರ್ಥ ಮಾಡ್ಕೊಳ್ಬೇಕು. ಇದನ್ನೆಲ್ಲಾನು ನಾನು ಅರ್ಥ ಮಾಡ್ಕೊಳ್ಳೋದಕ್ಕೆ ನಾನು ಚೈಲ್ಡ್ ಅಂಡ್ ಅಡಾಲಸೆಂಟ್ ಕೌನ್ಸಿಲರ್ ಕೋರ್ಸ್ ಸಹ ಮಾಡಿದ್ದೀನಿ. ಸೊ ಡಿಪ್ಲೊಮಾ ಅದರಲ್ಲಿ ಮಾಡ್ಕೊಂಡೆ. ಸೊ ಈಗ ನನ್ನ ಒಂದು ಕಂಪ್ಲೀಟ್ ಒಂದು ಏನಂತ ಹೇಳೋದು ಎಜುಕೇಶನಲ್ ಬ್ಯಾಕ್ ಗ್ರೌಂಡ್ ಇರ್ಬೋದು ಅಥವಾ ನನ್ನ ಕ್ವಾಲಿಫಿಕೇಶನ್ ಇರ್ಬೋದು, ಐ ಆಮ್ ಆನ್ ಅರ್ಲಿ ಚೈಲ್ಡ್ಹುಡ್ ಸ್ಪೆಷಲಿಸ್ಟ್.
ನನಗೆ ಈಗ ನಾನು ಇದೆಲ್ಲ ಯಾವ್ದು ಬೇಡಪ್ಪ, ನನಗೇನು ಬೇಡ, ನಾನು ಒಂದು ಸ್ಕೂಲ್ಗೆ ಹೋಗಿ ಒಂದು ಎಜುಕೇಟರ್ ಆಗಿ ವರ್ಕ್ ಮಾಡ್ತೀನಿ ಅಂತಂದ್ರೆ ನನಗೆ ಪ್ರತಿಯೊಂದು ಸ್ಕೂಲ್ಗಳಲ್ಲೂ ಈಗ ಕಿಡ್ಸ್ ಇರ್ಬೋದು, ಮಾಂಟೆಸರಿ ಇರ್ಬೋದು, ಯಾವ್ದಾವ್ದು ಇಂಟರ್ನ್ಯಾಷನಲ್ ಸ್ಕೂಲ್ಗಳಿಗೂ ನನ್ನ ಒಂದು ಏನಂತ ಹೇಳೋದು, ಯಾಕೆ ನಾನು ನನ್ನ ಅಂತ ಹೇಳ್ತಿದ್ದೀನಿ ಅಂತಂದ್ರೆ ನಮ್ಮ ಡಿಪಾರ್ಟ್ಮೆಂಟ್ ನಮ್ಗೆ ಅಷ್ಟು ಕಾನ್ಫಿಡೆನ್ಸ್ ನ ಕೊಟ್ಟಿದೆ. ನನ್ನ ಬ್ಯಾಂಗ್ಳೂರ್ ಯೂನಿವರ್ಸಿಟಿ ನಾನು ಓದಿದ್ದು VHD ಕಾಲೇಜ್, ಶ್ರೀಮತಿ VHD ಕಾಲೇಜ್ ಅಂತ ಇದೆಯಲ್ಲ, ಸೊ ಆ ಕಾಲೇಜಲ್ಲಿ ನನ್ನ ಡಿಪಾರ್ಟ್ಮೆಂಟ್ ತುಂಬಾ ನಾಲೆಡ್ಜ್ ನ ಕೊಟ್ಟಿದೆ ನಮ್ಗೆ. ಸೊ ನಾವು 10 ಜನದಲ್ಲಿ ಇಂಟರ್ವ್ಯೂಸ್ಗಿದ್ರೆ ನಮ್ಮ ಒಂದು ಇದನ್ನ ನೋಡಿದ್ರೆ ನಾವೇನ್ ಕೆಲಸ ಮಾಡಿದೀವಿ, ನಾವೇನ್ ಆ 2 ವರ್ಷದಲ್ಲಿ ಕಲ್ತಿದೀವಿ ಅಂದ್ರೆ ಖಂಡಿತವಾಗ್ಲೂ ನಮಗೆ ಕೆಲಸ ಸಿಗುತ್ತೆ. ಸೊ ಅಷ್ಟು ಕಾನ್ಫಿಡೆಂಟ್ ಆಗಿ ಅಷ್ಟು ಕಾನ್ಫಿಡೆಂಟ್ ನಮ್ಮ ಡಿಪಾರ್ಟ್ಮೆಂಟ್ ನಮಗೆ ಕೊಟ್ಟಿದೆ. ಸೊ ಅದಕ್ಕೋಸ್ಕರ ನಾನು ಹೇಳ್ತಾ ಇದೀನಿ, ಇದು ನನ್ನ ಬಗ್ಗೆ ನಾನು ಕೊಚ್ಕೊಳ್ತಿಲ್ಲ, ಓಕೆನಾ. ಸೊ ಅದು ತುಂಬಾ ಇಂಪಾರ್ಟೆಂಟ್ ಜನಗಳಿಗೆ. ನಾನು ತುಂಬಾ ನೆಗೆಟಿವಿಟಿ ಇರೋದ್ರಿಂದ ನಾನು ಡೈರೆಕ್ಟ್ ಆಗಿ ಹೇಳ್ತಿದ್ದೀನಿ. ಅದು ಒಂದು. ಸೊ ಇಂಟರ್ನ್ಯಾಷನಲ್ ಸ್ಕೂಲ್ಗೆ ಹೋಗಿ ನಾನು ಕೆಲಸ ಮಾಡಬಹುದು ಆಸ್ ಅ ಅರ್ಲಿ ಚೈಲ್ಡ್ಹುಡ್ ಎಜುಕೇಟರ್ ಆಗಿ. ಈಗ ಮಾಂಟೆಸರಿ, ಈಗ ಟೀಚರ್ಸ್ ಅಂತ ಏನ್ ಹೇಳ್ತೀವಿ, ಸೊ ಅರ್ಲಿ ಚೈಲ್ಡ್ಹುಡ್ ಎಜುಕೇಟರ್ ಆಗಿ ಕೆಲಸ ಮಾಡಬಹುದು. ಅದು ಬೇಡಪ್ಪ ಅಂತಂದ್ರೆ ನಾನು ಕರಿಕ್ಯುಲಮ್ ಡೆವಲಪರ್ ಆಗಿ ಕೆಲಸ ಮಾಡಬಹುದು. ಅದು ಬೇಡಪ್ಪ ಅಂತಂದ್ರೆ ಒಂದು ಅಡ್ಮಿನಿಸ್ಟ್ರೇಟರ್. ಇವಾಗ ಸ್ಕೂಲ್ ಒಂದು ಪ್ರೀ ಸ್ಕೂಲ್ ಹೇಗೆ ನಡಿಬೇಕು, ಟೀಚರ್ಸ್ ನ ಮೇಂಟೈನ್ ಮಾಡೋದು, ಟೀಚರ್ಸ್ಗೆ ಟ್ರೈನಿಂಗ್ ಕೊಡೋದು, ಸೊ ಅದನ್ನೆಲ್ಲಾನು ಆ ಒಂದು ಅಡ್ಮಿನಿಸ್ಟ್ರೇಟರ್ ಕೆಲಸನೂ ಸಹ ನಾನು ಮಾಡಬಹುದು. ಸೊ ಅದು ಬಿಟ್ರೆ ನಾನು ಅವಾಗಲೇ ಹೇಳಿದೆ, ಚೈಲ್ಡ್ ಅಂಡ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಲ್ಲಿ ನಮಗೆ ಕೆಲಸ ಸಹ ಅಂತಂದ್ರೆ ನಾವು ಅಪ್ಲೈ ಮಾಡಿ ನಮಗೆ ಅದರಲ್ಲೂ ಸಹ ಈಗ ಪಾಸ್ಕೋ ಆಕ್ಟ್ ಅಂತ ಏನಿದೆ, ಮಕ್ಕಳಿಗೆ ಸೆಕ್ಷುಯಲ್ ಹರಾಸ್ಮೆಂಟ್ ಎಲ್ಲ ನಡೆಯುತ್ತಲ್ಲ, ಸೊ ಅದರ ಒಂದು ನಾಲೆಡ್ಜ್ ಸಹ ನಮಗಿದೆ. ಸೊ ಆ ರೀತಿಯಾದ ಒಂದು ನಾಲೆಡ್ಜ್ ಇರೋದ್ರಿಂದ ಆ ರೀತಿಯಾದ ಒಂದು ಇದಕ್ಕೂ ಸಹ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೂ ಸಹ ನಮಗೆ ಕೆಲಸ ಸಿಗತ್ತೆ, ಇಲ್ಲ ಅಂತ ನಾನು ಹೇಳ್ತಿಲ್ಲ. ಅದು ಒಂದು. ಸೊ ಓಕೆನಾ, ಇಷ್ಟು ಆಪ್ಷನ್ಸ್ ನನ್ನ ಒಂದು ಅರ್ಲಿ ಚೈಲ್ಡ್ಹುಡ್ ಎಜುಕೇಶನ್ ಇದು ಯಾವುದು ಮಾಸ್ಟರ್ಸ್ ಮಾಡಿರೋದ್ರಿಂದ ನನಗೆ ಇಷ್ಟು ಒಂದು ಕೆಲಸ ಸಿಗತ್ತೆ, ಓಕೆನಾ. ಅಂಡ್ ನೆಕ್ಸ್ಟ್ ನಾನು ಇದನ್ನ ಮಾಡುವಾಗ್ಲೇನೆ ಸ್ಟೋರೀಸ್ ನ ಬರ್ದಿದೀನಿ, ಸ್ಟೋರಿ ಬುಕ್ಸ್ ನ ಬರ್ದಿದೀವಿ, ಆಮೇಲೆ ರೈಮ್ಸ್ ಗಳನ್ನ ಡೆವಲಪ್ ಮಾಡಿದೀವಿ, ಕರಿಕ್ಯುಲಮ್ ನ ಡೆವಲಪ್ ಮಾಡಿದೀವಿ. ಒಂದು ಕಂಪ್ಲೀಟ್ ಒಂದು ವರ್ಷಕ್ಕೆ ಒಂದು ಸ್ಕೂಲ್ಗೆ ಬೇಕಾಗಿರುವಂತಹ ಟೈಮ್ ಟೇಬಲ್ಸ್ ನ, ಮಗುಗೆ 1 ವಾರ ವೆಜಿಟೇಬಲ್ಸ್ ನ ಹೇಳ್ಕೊಡ್ಬೇಕು, 1 ವಾರ ಕಾನ್ಸೆಪ್ಟ್ಸ್ ಗಳನ್ನ ಏನ್ ಹೇಳ್ತೀವಿ, ವೆಜಿಟೇಬಲ್ಸ್, ಫ್ರೂಟ್ಸ್, ವೆಹಿಕಲ್, ಟ್ರಾನ್ಸ್ಪೋರ್ಟ್, ಅದಾದ್ಮೇಲೆ ಫೆಸ್ಟಿವಲ್ಸ್ ಅಂತೆ, ಆ ರೀತಿ ಅಂತ ಇರುತ್ತಲ್ಲ. ಸೊ ಅದನ್ನೆಲ್ಲಾನು 1 ವರ್ಷಕ್ಕೆ ಕರಿಕ್ಯುಲಮ್ ಡೆವಲಪ್ ಮಾಡೋದನ್ನ ಆ 2 ವರ್ಷದಲ್ಲಿ ಕಲ್ತಿದೀವಿ. ಸೊ ಈ ರೀತಿ ಇಷ್ಟು ಕೆಲಸದ ಆಪ್ಷನ್ ನನಗೆ ಇದೆ. ಸೊ ಇವಾಗ ನೀವು ಅರ್ಥ ಮಾಡ್ಕೋಬಹುದು ನಾನು ಯಾಕೆ ಅದಿತಿ ಕೃಷ್ಣ ಯೂಟ್ಯೂಬ್ ಚಾನೆಲ್ ನ ಓಪನ್ ಮಾಡಿದೆ, ಟು ಗಿವ್ ನಾಲೆಡ್ಜ್. ಯಾಕಂತಂದ್ರೆ ಈ ಅರ್ಲಿ ಇಯರ್ 0 to 3 years ಏನಿದೆ, 0 to 5 years ಏನಿದೆ, ಇಟ್ಸ್ ಅ ವೆರಿ ಕ್ರಿಟಿಕಲ್ ಸ್ಟೇಜ್. ಈ ಸ್ಟೇಜ್ ವಾಪಸ್ ಬರಲ್ಲ. ಮಕ್ಕಳಿಗೆ ನಾವು ಎಷ್ಟು ಇನ್ವಾಲ್ವ್ ಮಾಡ್ತೀವಿ, ಅವ್ರನ್ನ ಎಷ್ಟು ಎಕ್ಸ್ಪೋಸ್ ಮಾಡ್ತೀವಿ ಕಲಿಕೆಗೆ, ಅಷ್ಟು ಮಕ್ಕಳು ಅವರ ಕಲಿಕೆ ತುಂಬಾ ಚೆನ್ನಾಗಾಗತ್ತೆ ಅನ್ನುವಂತಹ ಒಂದು ಕಾರಣಕ್ಕೆ ನಾನು ಅದಿತಿ ಕೃಷ್ಣ ಯೂಟ್ಯೂಬ್ ಚಾನೆಲ್ ಅಲ್ಲಿ ರೀಚ್ ಆಗ್ತಾ ಇದ್ದೀನಿ. ಆಗ್ತಾ ಬಂದೆ ಅನ್ನೋದಕ್ಕಿಂತ ಆಗ್ತಾ ಇದ್ದೀನಿ. ನಿಜವಾಗ್ಲೂ ಏನೇನೋ ತಲೆಯಲ್ಲಿದೆ, ಬಟ್ ಈ ರೀತಿ ನೆಗೆಟಿವಿಟಿ ಬಂದಾಗ ಏನು. ಅಂಡ್ ನೆಕ್ಸ್ಟ್ ನಾನು ಥೆರಪಿಸ್ಟ್ ಆಗಿ ಕಂಟಿನ್ಯೂ ಮಾಡ್ತಿದ್ದೆ, ಅದ್ರ ಜೊತೆಗೆ ಚೈಲ್ಡ್ ಅಂಡ್ ಅಡಾಲಸೆಂಟ್ ಕೌನ್ಸಿಲರ್ ಸಹ ಮಾಡ್ಕೊಂಡೆ. ಅಂಡ್ ಅದನ್ನ ಮಾಡ್ಕೊಂಡು ನನಗೆ ನೆಕ್ಸ್ಟ್ ಬೇರೆ ಆಪರ್ಚುನಿಟಿ, ಆಬ್ವಿಯಸ್ಲಿ ನಾವು ಕೆಲಸ ಮಾಡ್ತಿದೀವಿ ಅಂತಂದ್ರೆ ನಾವು ನೆಕ್ಸ್ಟ್ ಸ್ಟೆಪ್ ಹೋಗ್ತಾ ಇರ್ತೀವಿ. ಸೊ ನೆಕ್ಸ್ಟ್ ಸ್ಟೆಪ್ ನಾನು ತಗೊಂಡಿದ್ದು ಒಂದು ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ಯಾವ ರೀತಿ ನಡೆಯುತ್ತೆ. ನೀವೆಲ್ಲ ಕೇಳಿರ್ತೀರಾ, ಕಲಿಕೆ ಅಂತ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಒಂದು ಪ್ರೋಗ್ರಾಮ್ ಇದೆ. ಸೊ ಆ ಪ್ರೋಗ್ರಾಮ್ ಅಲ್ಲಿ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಗೌರ್ಮೆಂಟ್ ಸ್ಕೂಲ್ ಮಕ್ಕಳ ಜೊತೆ ಗೌರ್ಮೆಂಟ್ ಸ್ಕೂಲ್ ಪ್ರಿನ್ಸಿಪಲ್ಸ್, ಗೌರ್ಮೆಂಟ್ ಸ್ಕೂಲ್ ಟೀಚರ್ಸ್ಗೆ ಅವ್ರನ್ನ ಟ್ರೈನಿಂಗ್ ಮಾಡ್ತಾ, ಅಂಡ್ ಜೊತೆಗೆ ಸ್ಪೆಷಲ್ ಎಜುಕೇಶನ್ ಫೀಲ್ಡ್ ಅಲ್ಲಿ ಪ್ರತಿಯೊಂದು ಗೌರ್ಮೆಂಟ್ ಸ್ಕೂಲ್ಗಳಲ್ಲೂ CRP ಅಂತ ಇರ್ತಾರೆ. ಅಂಡ್ ಈಗ ಸ್ಪೆಷಲ್ ಎಜುಕೇಶನ್ ರಿಲೇಟೆಡ್ಗೆ ಒಬ್ರು ಹೆಡ್ ಅಂತ ಇರ್ತಾರೆ. ಸೊ ಅವ್ರಿಗೆ ಟ್ರೈನ್ ಮಾಡ್ತಾ, ಅವ್ರಿಗೆ ವರ್ಕ್ಶಾಪ್ ಮಾಡ್ತಾ, ಪೇರೆಂಟ್ಸ್ ಗಳಿಗೆ ರೀಚ್ ಆಗ್ತಾ, ಸೊ ಇದನ್ನು ಸಹ ಮಾಡಿದೆ. ಸೊ ನನಗೆ ಈಗ ಪ್ರೈವೇಟ್ ಸ್ಕೂಲ್ಗಳಲ್ಲೂ ಟೀಚರ್ಸ್ ನ, ಪ್ರಿನ್ಸಿಪಲ್ಸ್ ನ ಮೀಟ್ ಮಾಡಿ ಅವ್ರಿಗೆ ಟ್ರೈನಿಂಗ್ ಕೊಡೋದು ನಾಲೆಡ್ಜ್ ಇದೆ. ಗೌರ್ಮೆಂಟ್ ಸ್ಕೂಲ್ಗಳಲ್ಲೂ ನಾವು ಅವ್ರ ಜೊತೆನೂ ವರ್ಕ್ ಮಾಡಿರುವಂತಹ ನಾಲೆಡ್ಜ್ ಸಹ ಇದೆ. ಸೊ ಈ ಎಲ್ಲಾ ನಾಲೆಡ್ಜ್ ಇಸ್ ಆಲ್ ಅಬೌಟ್ ನಮ್ಮ ಮಕ್ಕಳಿಗಾಗಿ ಬೈ ವೀಣಾ ಕೃಷ್ಣ ಚಾನೆಲ್ ಅಂಡ್ ಅದಿತಿ ಕೃಷ್ಣ ಯೂಟ್ಯೂಬ್ ಚಾನೆಲ್. ಇಟ್ ಈಸ್ ನಾಟ್ ಅ ರ್ಯಾಂಡಮ್ ಥಿಂಗ್. ಏನು ಗೊತ್ತಿಲ್ಲದೇನೆ ನಾನಿಲ್ಲಿಲ್ಲ. ಯಾರ್ಯಾರು ನನಗೆ ತುಂಬಾ ಹರ್ಟ್ ಆಗಂಗೆ ಮಾತಾಡಿದ್ದೀರಾ ಅವ್ರಿಗೆ ಇದು ಇನ್ಫಾರ್ಮೇಶನ್. ಇಷ್ಟು ಹೇಳಬೇಕಿತ್ತು. ನನ್ನ ಕ್ವಾಲಿಫಿಕೇಶನ್ ಇಷ್ಟು ನಾನು ಇದುವರೆಗೂ ನಾನು ಈ 17,200 ಸಮಥಿಂಗ್ ಫಾಲೋವರ್ಸ್ ಆಗಿದ್ದಾರೆ. ಇದುವರೆಗೂ ನಾನು ಯಾವತ್ತೂ ಒಂದು ವಿಡಿಯೋ ಸಹ ಮಾಡಿಲ್ಲ ದಟ್ ನಾನು ಇದು ಅದು ಅಂತ. ನಾನು ಇಂಟ್ರೊಡಕ್ಷನ್ ವಿಡಿಯೋದಲ್ಲಿ ಜಸ್ಟ್ ಹೇಳಿದೀನಿ ಐ ಆಮ್ ಅನ್ ಅರ್ಲಿ ಚೈಲ್ಡ್ಹುಡ್ ಸ್ಪೆಷಲಿಸ್ಟ್ ಥೆರಪಿಸ್ಟ್ ಅಂತ. ಬಟ್ ಇಷ್ಟು ಇನ್ ಡೆಪ್ತ್ ಆಗಿ ಹೇಳಿಲ್ಲ, ಹೇಳ್ಬೇಕು ಅಂತಾನು ಅನ್ಸಿಲ್ಲ. ಬಟ್ ಇವಾಗ ಅನ್ನಿಸ್ತಾ ಇದೆ ದಟ್ ನಾನು ಹೇಳ್ಬೇಕಿತ್ತು ಅವಾಗ್ಲೇನೆ. ಅವಾಗ ಸುಮ್ಮನೆ ಇರೋರೇನೋ ಗೊತ್ತಿಲ್ಲ, ಏನು ಮಾಡಕ್ಕಾಗಲ್ಲ. ನೆಗೆಟಿವಿಟಿ ಎಲ್ಲೇ ಇರುತ್ತೆ, ಅದು ನಾವು ಹೇಗೆ ತಗೋತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹೀಗೆ ಪ್ಲೀಸ್
ನಿಮಗೆ ಇಷ್ಟ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇಲ್ಲ ಅಂತಂದ್ರೆ ದಯವಿಟ್ಟು ಬೇಡ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೆಗೆಟಿವಿಟಿ ತುಂಬೋದು. ಅಂಡ್ ವೆರಿ ರೀಸೆಂಟ್ ಆಗಿ ಅದಿತಿ ವಿಷಯನ ಮಾತಾಡಿದ್ದಾರೆ ಕಾಮೆಂಟ್ ಸೆಕ್ಷನ್ ಅಲ್ಲೇನೆ, ದಟ್ ನಿನ್ ಮಗಳನ್ನ ಇದೇ ರೀತಿ ಮಾಡಿ ಮಾಡಿ ಹುಚ್ಚಿ ಮಾಡ್ಬಿಡ್ತೀಯ. ನನಗೆ ಎಷ್ಟು ಕೋಪ ಬರುತ್ತೆ ಅಂದ್ರೆ ನನ್ನ ಬಗ್ಗೆ ಮಾತಾಡಿ, ಐ ಆಮ್ ವೆರಿ ಓಪನ್ ಟು ಫೇಸ್ ಯು. ಬಟ್ ಆ ಮಗು ಏನ್ ಮಾಡಿದೆ, ಆ ಮಗುಗೆ ಏನ್ ಗೊತ್ತಾಗುತ್ತೆ, ಆ ಮಗು ಏನ್ ಎಕ್ಸ್ಪೋಸ್ ಮಾಡಕ್ ಬಂದಿದೆ ನಿಮ್ಮ ಹತ್ರ, ಅಥವಾ ಏನ್ ಓವರ್ ಆಗಿ ಆಡುತ್ತೆ ನಿಮ್ ಮುಂದೆ. ಅದ್ ಪುಟ್ಟ ಎಲ್ಲಾ ಮಕ್ಳ ತರನೇ ಅದನ್ನು ಪುಟ್ಟಕಂದ. ಪ್ಲೀಸ್ ಡೋಂಟ್ ಟಾಕ್ ಅಬೌಟ್ ಹರ್. ನಂಗೆ ಅದು ತುಂಬಾ ಹರ್ಟ್ ಆಗುತ್ತೆ. ನಾನು ಕಮೆಂಟ್ ಅಲ್ಲಿ ಹೇಳಿನೂ ಸಹ ಇದೀನಿ, ಅವಳ ಬಗ್ಗೆ ಮಾತಾಡಿದ್ರೆ ನಂಗೆ ತುಂಬಾ ಕೆಟ್ಟ ಕೋಪ ಬರುತ್ತೆ ಹಾಗೆ ಹೀಗೆ ಅಂತ. ಎಸ್, ಸೊ ಅದಿತಿ ಕೃಷ್ಣ ಯೂಟ್ಯೂಬ್ ಚಾನೆಲ್ ನಾನು ಒಂದು ಸರ್ಟಿಫೈಡ್ ಅರ್ಲಿ ಚೈಲ್ಡ್ಹುಡ್ ಎಜುಕೇಟರ್ ಆಗಿ, ಥೆರಪಿಸ್ಟ್ ಆಗಿ, ಅಂಡ್ ಚೈಲ್ಡ್ ಅಂಡ್ ಅಡಾಲಸೆಂಟ್ ಕೌನ್ಸಿಲರ್ ಆಗಿ ನಾನು ಒಂದು ಯಾವುದೇ ಒಂದು ಕಾಂಟೆಂಟ್ ನ ತಗೊಂಡು ಇಷ್ಟೆಲ್ಲ ಆಸ್ಪೆಕ್ಟ್ ಅಲ್ಲಿ ನೋಡಿನೇ ನಾನು ಜನಗಳಿಗೆ ಅಂದ್ರೆ ನನ್ನ ಫಾಲೋವರ್ಸ್ಗೆ ನಾನು ರೀಚ್ ಆಗೋದು. ಇಷ್ಟೇನೆ ನನ್ನ ಈ 2 ಯೂಟ್ಯೂಬ್ ಚಾನೆಲ್ ನ ಬ್ಯಾಲೆನ್ಸಿಂಗ್ ಮಾಡುವಂತಹ ಒಂದು ಬಿಹೈಂಡ್ ನಾಲೆಡ್ಜ್. ದಿಸ್ ಇಸ್ ಆಲ್ ಮೈ ನಾಲೆಡ್ಜ್. ಅಂಡ್ ಸಾಕಷ್ಟು ಈಗಲೂ ಸಹ ನನ್ನ ರಿಸರ್ಚ್ ಇರುತ್ತೆ, ಅದ್ರ ಬಗ್ಗೆ ಓದ್ತಾ ಇರ್ತೀನಿ. ಯಾಕಂತಂದ್ರೆ ಈ ಅರ್ಲಿ ಚೈಲ್ಡ್ಹುಡ್ ಎಜುಕೇಶನ್ ಅಲ್ಲಿ ದೇರ್ ವಿಲ್ ಬಿ ಡೆಫಿನೆಟ್ಲಿ ಚೇಂಜಸ್ ಇದ್ದೇ ಇರುತ್ತೆ. ಅದು ಚೇಂಜಸ್ ಆಗ್ತಿರುತ್ತೆ, ಆ ಥಿಯರಿ ಬರುತ್ತೆ, ಆ ಒಂದು ರಿಸರ್ಚ್ ಬರುತ್ತೆ, ಈ ಒಂದು ಇಂಪ್ಲಿಕೇಶನ್ ಮಾಡಬೇಕು ಮಕ್ಳಿಗೆ, ಈ ರೀತಿ ಆಗ್ತಾನೆ ಇರುತ್ತೆ. ಸೊ ಮುಂದಕ್ಕೆ ನನ್ನ ಹೈಯರ್ ಸ್ಟಡೀಸ್ ಸಹ ಇದೇ ಒಂದು ಫೀಲ್ಡ್ ಅಲ್ಲಿ ತಗೊಂಡೋಗ್ಬೇಕು ಅನ್ನುವಂತಹ ಆಸೆ ಇದೆ. ಅದಕ್ಕೆಲ್ಲ ಪ್ರಿಪರೇಷನ್ ಮಾಡ್ತಿದ್ದೀನಿ. ಬಟ್ ಈಗ ನನ್ನ ಕಂಡೀಷನ್ ಅದಿತಿ ಅಂಡ್ ಮೈ ಬೇಬಿ, ಅಂದ್ರೆ ಇನ್ಸೈಡ್ ಬೇಬಿ, ಔಟ್ಸೈಡ್ ಇನ್ಸೈಡ್ ಅಂತ ಹೇಳ್ತೀನಿ ನಾನು. ಸೊ ಅದನ್ನೆಲ್ಲಾನು ಸೊ ಈಗ ಮುಂಚೆ ಈಗ ನನಗೆ ಏನೋ ಒಂದ್ ಮಗು ಇರ್ಲಿಲ್ಲ, ನಾನು ಒಂದ್ ಮದ್ವೆ ಆಗಿರ್ಲಿಲ್ಲ, ನಾನೊಂದು ಈ ಚಾನೆಲ್ ಮಾಡ್ತಿದ್ರೆ ಜನ ಏನ್ ಮಾತಾಡಿದ್ರು, ನಿನಗೆ ಏನ್ ಎಕ್ಸ್ಪೀರಿಯನ್ಸ್ ಇದೆ ಅಂತ ನಿನ್ ಮಗು ಬಗ್ಗೆ ಮಾತಾಡ್ತಿರ್ತೀಯ ಅಂತ ಅವಾಗ ಹೇಳಿರೋರು. ಈಗ ಏನ್ ಹೇಳ್ತಾರೆ, ನಾನೇನು ಎಜುಕೇಶನ್ ಬಗ್ಗೆ ಹೇಳ್ಕೊಂಡಿಲ್ದೇ ಇರೋದಕ್ಕೆ ನಿನ್ಗೇನ್ ನಾಲೆಡ್ಜ್ ಇದೆ ಅಂತ. ಸೊ ದಿಸ್ ಇಸ್ ಮೈ ನಾಲೆಡ್ಜ್. ನಾನು ಅರ್ಲಿ ಚೈಲ್ಡ್ಹುಡ್ ಎಜುಕೇಶನ್ ಸ್ಪೆಷಲಿಸ್ಟ್ ಆಗಿನೇ ನಾನು ಪ್ರತಿಯೊಂದು ಮಾಹಿತಿ ಕೊಡೋದು. ಪ್ರತಿಯೊಂದು ಮಾಹಿತಿಯಲ್ಲಿ ಅದರಲ್ಲಿ ಒಂದು ಸತ್ವ ಇರೋದಕ್ಕೇನೆ ನನ್ನ ಬಾಯಿಂದ ಇನ್ಫಾರ್ಮೇಶನ್ ಆಗಿ ನನ್ನ ಫಾಲೋವರ್ಸ್ಗೆ ಬರುತ್ತೆ. ಐ ನೋ ತುಂಬಾ ಒಂದು ಪಾಸಿಟಿವ್ ಅಕ್ಸೆಪ್ಟೆನ್ಸ್ ಇದೆ. ನನ್ನ ಚಾನೆಲ್ ಇರ್ಬೋದು, ನನ್ನ ಯೂಟ್ಯೂಬ್ ಅಂಡ್ ಇನ್ಸ್ಟಾಗ್ರಾಮ್ ಇರ್ಬೋದು, ತುಂಬಾ ಪಾಸಿಟಿವ್ ಅಕ್ಸೆಪ್ಟೆನ್ಸ್ ಇದೆ. ಇದು ಜಸ್ಟ್ ರೀಚ್ ಮಾಡೋದಕ್ಕೆ ಯಾರಿಗೆ ಅಂತಂದ್ರೆ ನಾನೇನು ಅಲ್ಲ, ಒಂದು ಖಾಲಿ ಪಲಾವೋ, ಏನು ಇವಳು ಮಾಡಿಲ್ಲ, ಏನೋ ಗೂಗಲ್ ನೋಡ್ಕೊಂಡು ಹೇಳ್ತಿದ್ದಾಳೆ, ಯಾರನ್ನೋ ನೋಡ್ಕೊಂಡು ಕಾಪಿ ಮಾಡ್ಕೊಂಡು ಹೇಳ್ತಿದ್ದಾಳೆ ಅನ್ನೋರ್ಗೆ ಮಾತ್ರ ಇದು. ಸೊ ಐ ಆಮ್ ನಾಟ್ ದಟ್ ಪರ್ಸನ್, ಅಥವಾ ನಾನು ಆ ರೀತಿ ಏನು ಕೆಲಸ ಮಾಡ್ತಿಲ್ಲ ಅಗೇನ್ಸ್ಟ್ ಸಮಥಿಂಗ್, ಅಥವಾ ಯಾರು ಏನೂ ಇರ್ಲಿಲ್ಲ ಖಾಲಿ ಫಲವಾಗಿದ್ದಿದ್ರೆ ಏನೂ ಇರ್ಲಿ ಮಿಸ್ಲೈಡ್ ಮಾಡೋದು, ಯಾರೋ ಮಿಸ್ಗೈಡ್ ಮಾಡೋದು, ಏನೋ ವ್ಯೂಸ್ಗೋಸ್ಕರ, ಲೈಕ್ಸ್ಗೋಸ್ಕರ, ಸಬ್ಸ್ಕ್ರಿಪ್ಷನ್ಗೋಸ್ಕರ ನಾನು ಅದನ್ನೆಲ್ಲ ಏನು ಮಾಡ್ತಿಲ್ಲ. ಅದನ್ನ ಹೇಳೋದಕ್ಕೆ ಇವತ್ತು ನನ್ನ ಕ್ವಾಲಿಫಿಕೇಶನ್ ಬಗ್ಗೆ ಹೇಳ್ಕೊಂಡಿದೀನಿ. ಸೊ ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ. ಇನ್ಸ್ಟಾಗ್ರಾಮ್ ಅಲ್ಲಿ ಮುಂಚೆಯಿಂದನೂ ಹೇಗೆ ನಾನು ಕಾಂಟೆಂಟ್ ಅಂದ್ರೆ ರೀಲ್ ಮುಖಾಂತರ ಕಾಂಟೆಂಟ್ಸ್ ಗಳನ್ನ ಶೇರ್ ಮಾಡ್ತಿದ್ದೆ, ಅದನ್ನ ಆಬ್ವಿಯಸ್ಲಿ ಅದನ್ನ ಕಂಟಿನ್ಯೂ ಮಾಡ್ತೀನಿ. ಅಂಡ್ ಯೂಟ್ಯೂಬ್ ಅಲ್ಲಿ ಮಾಮೀಸ್ ಗಳಿಗೆ ಹೆಲ್ಪ್ ಆಗುವಂತಹ ಒಂದು ಇನ್ಫಾರ್ಮೇಶನ್, ಮಕ್ಳ ಬಗ್ಗೆ ಕಂಪ್ಲೀಟ್ ಒಂದು ಮೈಲ್ ಸ್ಟೋನ್, ಅದನ್ನೆಲ್ಲಾನು ನಾನು ಅದಿತಿ ಕೃಷ್ಣ ಯೂಟ್ಯೂಬ್ ಚಾನಲ್ ಅಲ್ಲಿ ಸೆಪರೇಟ್ ಮಾಡ್ಕೊಂಡು ಅಲ್ಲಿ ಆಕ್ಟಿವಿಟೀಸ್ ಅಂತ ಹಾಕ್ತೀನಿ. ನನ್ನ ಚಾನಲ್ ಅಲ್ಲಿ ನಮ್ಮ ಮಕ್ಕಳಿಗಾಗಿ ಬೈ ವೀಣಾ, ಅಂಡ್ ತುಂಬಾ ಸಜೆಷನ್ ಸಹ ಇದೆ ನೇಮ್ ನ ಚೇಂಜ್ ಮಾಡಿ ಅಂತ. ಬಟ್ ನನಗೆ ಮನ್ಸಿಲ್ಲ, ಟು ಬಿ ಫ್ರಾಂಕ್. ಏನಿಡೋದು ಇವಾಗ ವೀಣಾ ಕೃಷ್ಣ ವ್ಲಾಗ್ಸ್ ಅಂತ ಏನೋ ಒಂದು ವ್ಲಾಗ್ಸ್ ಫ್ಯಾನ್ಸಿಯಾಗಿ ಏನೋ ಇಡೋದೆ. ಈಗ ಡೈಪರ್ ಅಂಡ್ ವಿಂಗ್ಸ್ ಸಮಥಿಂಗ್ ಏನೇನೋ ತುಂಬಾ ಫ್ಯಾನ್ಸಿ ಆಗಿರ್ತಾರೆ. ಸೊ ಆ ರೀತಿ ಎಲ್ಲ ಇಟ್ರೆ ಕನೆಕ್ಟ್ ಆಗಲ್ಲ. ಎಷ್ಟು ಚೆನ್ನಾಗಿದೆ ನೋಡಿ, ಯೋಚನೆ ಮಾಡಿ, ನಮ್ಮ ಮಕ್ಕಳಿಗಾಗಿ ಅಂತ. ಸೊ ಅದಕ್ಕೋಸ್ಕರ ಚಾನೆಲ್ ನೇಮ್ ನ ಚೇಂಜ್ ಮಾಡುವಂತ ಥಾಟ್ ನಿಜವಾಗ್ಲೂ ಬಂದಿಲ್ಲ ನನಗೆ, ಮಾಡಲ್ಲ ಅನ್ಕೊಂತೀನಿ. ಅದಿತಿ ಕೃಷ್ಣ ಯೂಟ್ಯೂಬ್ ಚಾನಲ್ ಶಾರ್ಟ್ ಮಾಡಿ ಅಂತ ಹೇಳಿದ್ರೆ ಇನ್ನೇನ್ ಮಾಡೋದು ನೋಡೋಣ. ಸೆಕೆಂಡ್ ಬೇಬಿ ಆದ್ಮೇಲೆ ಅದ್ರ ಪಾಪು ಹೆಸರಿಗೆ ನೋಡೋಣ, ಏನಾರ ಇನಿಷಿಯಲ್ ಇಟ್ಬಿಟ್ಟು ಏನಾದ್ರೂ ಒಂದು ಡಿಫ್ರೆಂಟ್ ಆಗಿ ಮಾಡ್ತೀನಿ. ಬಟ್ ಐ ವಿಲ್ ಟೇಕ್ ಸಮ್ ಟೈಮ್. ಪ್ಲೀಸ್ 2 ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ನಿಮ್ಗೆ ಇಷ್ಟ ಇದ್ರೆ ಮಾಡ್ಕೊಳ್ಳಿ. ದಯವಿಟ್ಟು ನನ್ನ ಬಗ್ಗೆ ಏನೋ ಒಂದು ಡೌಟ್ ಇದ್ದು, ಇವ್ರು ನಿಜವಾಗ್ಲೂ ಒಂದು ಪ್ರೊಫೆಷನಲ್, ನಿಜವಾಗ್ಲೂ ಇವರು ನಿಜವಾಗ್ಲೂ ಹೇಳ್ತಿದಾರೆ, ಇವ್ರು ಹೇಳೋದು ನಂಬೋದಾ, ಆ ರೀತಿ ಡೌಟ್ಸ್ ಅಲ್ಲಿ ದಯವಿಟ್ಟು ಸಬ್ಸ್ಕ್ರಿಪ್ಷನ್ ಮಾಡ್ಕೊಳ್ಬೇಡಿ. ವಿಡಿಯೋ ನೋಡ್ಲೇಬೇಡಿ, ನಾನು ಅದನ್ನೇ ಹೇಳ್ತೀನಿ, ವಿಡಿಯೋ ನೋಡ್ಲೇಬೇಡಿ. ನೀವು ಆ ರೀತಿ ಹೇಟ್ರೆಡ್ನೆಸ್ ಇಟ್ಕೊಂಡು ಏನಪ್ಪಾ ಇವಳು ಹಾಗೆ ಹೀಗೆ ಅಂತ ಅನ್ಕೊಂಡು ವಿಡಿಯೋ ನೋಡೋದು ಯಾಕೆ ನೋಡ್ತೀರಾ? ದಯವಿಟ್ಟು ನಿಮ್ ಟೈಮ್ ನ ವೇಸ್ಟ್ ಮಾಡ್ಬೇಡಿ, ನನ್ನ ಟೈಮ್ನು ಸಹ ವೇಸ್ಟ್ ನಾನು ಮಾಡ್ಕೊಳ್ಳಲ್ಲ. ಸೊ ಇಷ್ಟ ಇದ್ರೆ ನಿಮಗೆ ಖಂಡಿತವಾಗ್ಲೂ ನಾನು ಹೇಳ್ತಿದ್ದೀನಿ, ನನ್ನ ಕನ್ನಡ ಒಂದು ಲ್ಯಾಂಗ್ವೇಜ್ ಅಲ್ಲಿ ಈ ರೀತಿ ಚಾನೆಲ್ ತುಂಬಾ ಕಡಿಮೆ, ವೆರಿ ರೇರ್ ನೀವು ನೋಡೋದಾದ್ರೆ. ಅದು ಅದಿತಿ ಕೃಷ್ಣ ಯೂಟ್ಯೂಬ್ ಚಾನೆಲ್ ಅಂತೂ ತುಂಬಾ ರೇರ್. ಬರೀ ಇಂಗ್ಲಿಷ್ ಅವರು, ಹಿಂದಿ ಅವರು ಮಾತ್ರ ಈ ರೀತಿ ಒಂದು ಅರ್ಲಿ ಚೈಲ್ಡ್ಹುಡ್ಗೆ ತುಂಬಾ ಪ್ರಾಮಿನೆನ್ಸ್ ಕೊಟ್ಟು ಚಾನೆಲ್ ನ ಮಾಡಿರೋದು. ಕನ್ನಡದಲ್ಲಿ ನೋಡೋಣ, ನಿಮ್ಗೆ ಇದ್ರೆ ನನಗೊಂದು ಕಳಿಸಿ ನೋಡೋಣ ಲಿಂಕ್. ವೆರಿ ರೇರ್. ಚಾನೆಲ್ಗೆ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ, ಲೈಕ್ ಮಾಡಲ್ಲ, ಶೇರ್ ಮಾಡಲ್ಲ, ಕಾಮೆಂಟು ಮಾಡಲ್ಲ. ಅಂದ್ರೆ ವಿಡಿಯೋ ನೋಡೋದಕ್ಕೆ ಅವ್ರಿಗೆ ಇಂಟ್ರೆಸ್ಟ್ ಇರಲ್ಲ, ಬೇರೆ
ಬೆಳಗ್ಗೆ ಅಲ್ಲಿ ಹೋದೆ, ಬೆಳಗ್ಗೆ ಇಲ್ಲಿ ಬಂದೆ, ಅಲ್ಲಿ ಉಜ್ದೆ, ಅದ್ ಮಾಡ್ದೆ, ಇದ್ ಮಾಡ್ದೆ, ತಿಂಡಿ ತಿಂದೆ, ಅವರ ಹಸ್ಬೆಂಡ್ಗಳು ಬನಿಯನ್ ಸಹ ಹಾಕಿರಲ್ಲ, ಹಾಗೇನೆ ಓಡಾಡ್ತಿರ್ತಾರೆ. ಅಂತವ್ರ ಕಾಂಟೆಂಟ್ ಎಷ್ಟು ಚೆನ್ನಾಗಿ ಓಡತ್ತೆ ಅಂತಂದ್ರೆ ಓ ಮೈ ಗಾಡ್, ನನಗೆ ನಿಜ ಶಾಕ್ ಆಗುತ್ತೆ. ಅವ್ರಿಗೆ ಕಾಮೆಂಟ್ಗಳು ದಯವಿಟ್ಟು ಡೈಲಿ ವ್ಲಾಗ್ಸ್ ನ ಮಾಡಿ, ಡೈಲಿ ಮಾಡಿ. ನಾವು ಡೈಲಿ ವ್ಲಾಗ್ಸ್, ಒಂದ್ ಮಗು ರೊಟೀನ್ ನ ಹಾಕ್ತೀನಿ, ಬೆಳಗ್ಗೆಯಿಂದ ಸಂಜೆ ಮಗು ನ್ಯೂಟ್ರಿಷನ್ ಆಗಿ ಏನ್ ತಿಂತಾ ಇದೆ ಅಂತ ಹಾಕ್ತೀನಿ ಅಂತಂದ್ರೆ ದೇರ್ ವಿಲ್ ಬಿ ನೋ ವ್ಯೂಸ್. ನೋಡಲ್ಲ ಜನ. ಯಾಕಂತಂದ್ರೆ ಗೊತ್ತಿಲ್ಲ ಯಾಕೆ ಅಂತಾನು ಗೊತ್ತಿಲ್ಲ ನನಗೆ ಯಾಕೆ ನೋಡಲ್ಲ ಅಂತ. ಬಟ್ ತುಂಬಾ ಕೋಪ ಬರುತ್ತೆ ಆ ರೀತಿ ಕಾಂಟೆಂಟ್ಗಳು. ಅಂದ್ರೆ ಅವ್ರು ಬೆಳೀತಿದ್ದಾರೆ ಅಂತ ಅಲ್ಲ, ಯಾಕೆ ಮಾಹಿತಿ ಇರೋದನ್ನ ನೋಡಿ. ಮಾಹಿತಿ ಬೇಕು. ನಿಮ್ ಮಗು ಹೆಲ್ತ್ ಇಸ್ ಇಂಪಾರ್ಟೆಂಟ್, ಈ ಇಯರ್ಸ್ ಇಸ್ ಇಂಪಾರ್ಟೆಂಟ್, ಈ ಅರ್ಲಿ ಇಯರ್ಸ್ ಇಸ್ ಇಂಪಾರ್ಟೆಂಟ್. ಸೊ ಏನು ಮಾಡಕ್ಕಾಗಲ್ಲ. ಎವ್ರಿಬಡೀಸ್ ಹ್ಯಾವ್ ದೇರ್ ಓನ್ ಚಾಯ್ಸಸ್ ಅಂಡ್ ಇಂಟ್ರೆಸ್ಟ್ ಇರತ್ತೆ. ಸೊ ಯಾರ್ಯಾರು ನಾನು ಏನು ಗೊತ್ತಿಲ್ದೇನೆ ಮಾಡ್ತಾ ಇದೀನಿ ಚಾನೆಲ್ನ ಅಂತ ಅನ್ಕೊಂಡಿರೋರಿಗೆ ಈ ಮಾಹಿತಿ. ನನ್ನ ಇನ್ಸ್ಟಾಗ್ರಾಮ್ ಪೇಜ್ aditikrishna.baby2 ಅಂಡ್ ಒನ್ ಮೋರ್ ಥಿಂಗ್, ನನ್ನ ಫಸ್ಟ್ ಪೇಜ್ 70K ಫಾಲೋವರ್ಸ್ಗೆ ಹ್ಯಾಕ್ ಆಗಿ ಅದು ಡಮಾರ್ ಆಗಿ 0 ಇಂದ ನಾನು ಸ್ಟಾರ್ಟ್ ಮಾಡಿ ಈಗ 107Kಗೆ ಬಂದಿದೀವಿ. ಐ ಥಿಂಕ್ ಅದು ಇದ್ದಿದ್ರೆ ಆಲ್ಮೋಸ್ಟ್ 200K ಹತ್ರ ಬರ್ತಿತ್ತು ಅನ್ಸುತ್ತೆ. ಇಟ್ಸ್ ಓಕೆ. ಸೊ ಅಷ್ಟು ಕೆಳಗಡೆ ಬಿದ್ದು ನಾವು ಮೇಲ್ಗಡೆ ಎದ್ದಿದೀವಿ ಅಂತಂದ್ರೆ ಐ ಥಿಂಕ್ ಇಟ್ಸ್ ದ ಪವರ್ ಆಫ್ ನಾಲೆಡ್ಜ್ ಅಂತ ನಾನು ಅನ್ಕೊಂಡಿದೀನಿ. ಏನೂ ಇರ್ಲಿಲ್ಲ, ಖಾಲಿ ಫಲವಾಗಿದ್ದಿದ್ರೆ ಏನೂ ಇರ್ಲಿ, ಅಂದ್ರೆ ನಾನು ಮಾಡುವಂತಹ ಕಾಂಟೆಂಟ್ ಅಲ್ಲಿ ಏನೂ ಇರ್ಲಿಲ್ಲ ಅಂತಂದ್ರೆ ಜನ ಆಬ್ವಿಯಸ್ಲಿ ಬರ್ತಿರ್ಲಿಲ್ಲ, ತಿರ್ಗಾ ನನ್ನ ಫಾಲೋನೇ ಮಾಡ್ತಿರ್ಲಿಲ್ಲ. ಅಂಡ್ ನಮ್ಮ ಮಕ್ಕಳಿಗಾಗಿ ಬೈ ವೀಣಾ ಕೃಷ್ಣ ಅಮ್ಮಂದಿರಿಗೆ ಪ್ರತಿಯೊಂದು ಟಿಪ್ಸ್ ಶೇರ್ ಇದಿರ್ಬೋದು. ಅಂಡ್ ಈಗ ನೆಕ್ಸ್ಟ್ ಒಂದು ಸೀರೀಸ್ ಮಾಡೋಣ ಅಂತ ಅಂತಿದ್ದೀನಿ. ಯಾವುದು ಅಂತಂದ್ರೆ, ಈಗ ಅಮ್ಮಂದಿರಿಗೆ ಏನೋ ಒಂದು ಪ್ರಾಬ್ಲಮ್ಸ್ ಇರುತ್ತೆ, ಫ್ಯಾಮಿಲಿ ಪ್ರಾಬ್ಲಮ್ ಏನೋ ಒಂದು, ಅಂದ್ರೆ ಅವರ ಹೆಸರನ್ನ ಎಲ್ಲೂ ಹೇಳಲ್ಲ ನಾನು. ಈಗ ನಾನು ಒಂದು ಪೇರೆಂಟ್ಸ್ ನ ಕೌನ್ಸಿಲಿಂಗ್ ಮಾಡೋದ್ರಿಂದ ಆ ಒಂದು ಏನು ಬ್ಯಾಕ್ ಗ್ರೌಂಡ್ ಇರೋದ್ರಿಂದ ನಂಗೆ ಗೊತ್ತಿದೆ ಹೇಗೆ ಅವ್ರಿಗೆ ಸಜೆಷನ್ ಕೊಡ್ಬೇಕು ಅಂತ. ಸೊ ಆ ಒಂದು ಬೇಕಾದ್ರೆ ಅವ್ರನ್ನ ಕಾಂಟ್ಯಾಕ್ಟ್, ಅಂದ್ರೆ ಅವ್ರು ನನ್ನನ್ನ ಕಾಂಟ್ಯಾಕ್ಟ್ ಮಾಡಿ ನಾನೊಂದು ಮೇಲ್ ಐಡಿನ ಹಾಕ್ತೀನಿ. ಸೊ ಆ ಮೇಲ್ ಐಡಿಗೆ ಅವರು ಅವರ ಒಂದು ಪ್ರಾಬ್ಲಮ್ಸ್ ಎಲ್ಲಾನು ಬರೆದು, ಸೊ ಅದನ್ನ ನಾನು ರೀಚ್ ಮಾಡೋದು ಜನಗಳಿಗೆ. ಅಂತಂದ್ರೆ ಹೇಗೆ ಅಂತಂದ್ರೆ, ಈ ರೀತಿ ಪ್ರಾಬ್ಲಮ್ಸ್ ಇದ್ರೆ ಆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಎಷ್ಟೊಂದ್ ಜನ ಅವ್ರಿಗೂ ಒಂದು ರೆಸ್ಪಾಂಡ್ ಹೇಳಿ. ಅವಾಗ ಈಗ ಮನೇಲಿ ಯಾರ ಹತ್ರನೂ ಅವ್ರ ಪ್ರಾಬ್ಲಮ್ಸ್ ನ ಹೇಳ್ಕೊಳಕ್ ಆಗದೆ ಇದ್ದಾಗ ಅಟ್ಲೀಸ್ಟ್, ಅಂದ್ರೆ ಅವ್ರ ಹೆಸರು ಹೇಳಲ್ಲ ನಾವು, ಬಟ್ ಅವ್ರ ಪ್ರಾಬ್ಲಮ್ ನ ಈಗ ಏನೋ ಹೆಸರು ಇರುತ್ತೆ ಅದನ್ನ ಚೇಂಜ್ ಮಾಡಿ ಹೇಳೋದು. ಸೊ ಆ ರೀತಿ ಮಾಡಿದಾಗ ಎಷ್ಟೋ ಅಮ್ಮಂದಿರಿಗೆ ಹೆಲ್ಪ್ ಆಗುತ್ತೆ. ಎಷ್ಟೋ ಫ್ಯಾಮಿಲಿಗಳಲ್ಲಿ ಸೇಮ್ ಪ್ರಾಬ್ಲಮ್ಸ್ ನ ಈ ರೀತಿ ಫೇಸ್ ಮಾಡ್ತಿದ್ದಾರೆ. ಸೊ ಆ ಸೀರೀಸ್ ನ ಸ್ಟಾರ್ಟ್ ಮಾಡ್ಬೇಕು ಅಂತ ಅನ್ಕೊಂಡು ಏನೇನೋ ತಲೆಯಲ್ಲಿದೆ, ನಿಜವಾಗ್ಲೂ ಏನೇನೋ ತಲೆಯಲ್ಲಿದೆ. ಬಟ್ ಈ ರೀತಿ ನೆಗೆಟಿವಿಟಿ ಬಂದಾಗ ಏನು ಮಾಡಬಾರ್ದು, ಸುಮ್ಮನೆ ಸ್ಟಾಪ್ ಮಾಡ್ಬಿಟ್ಟು ನಂದನ್ನ ನೋಡ್ಕೊಂಡ್ ಬಿಡೋಣ ಅಂತ ಅನ್ಸುತ್ತೆ. ಬಟ್ ಬೇಡ, ಎಲ್ಲಾ ಮಕ್ಳುಗಳು ಒಂದೇ ಅಲ್ವಾ. ಎಷ್ಟೋ ಅಮ್ಮಂದಿರಿಗೆ ಹೆಲ್ಪ್ ಆಗಿದೆ, ನಂಗೆ ಮೆಸೇಜ್ ಮಾಡ್ತಾರೆ ದಟ್ ನಿಮ್ ಚಾನೆಲ್ ಲೇಟ್ ಆಗಿ ಸಿಕ್ಕಿದೆ ನಂಗೆ ಹಾಗೆ ಹೀಗೆ ಅಂತ. ಅದು ಎಷ್ಟು ಖುಷಿ ಕೊಡುತ್ತೆ ಗೊತ್ತಾ. ಆ ಖುಷಿಗೋಸ್ಕರ ನಾನು ನನ್ನ ಚಾನೆಲ್ನ ನಾನು ಅದಿತಿ ಕೃಷ್ಣ ಯೂಟ್ಯೂಬ್ ಚಾನೆಲ್ನ ಚಾಲೆಂಜ್ ಆಗಿ ತಗೊಂಡು, ಯಾಕೆ ಇದು ಜನಗಳಿಗೆ ರೀಚ್ ಆಗಲ್ಲ ಅಂತ ಚಾಲೆಂಜ್ ಆಗಿ ತಗೊಂಡಿದ್ದೀನಿ ನಿನ್ನೆ ನೈಟ್ ಇಂದ. ಕ್ರೂವಿ ಎಷ್ಟು ಹೇಳಿದ್ರು ಅಂದ್ರೆ ಇಟ್ಸ್ ಓಕೆ, ಇಟ್ ವಿಲ್ ಟೇಕ್ ಟೈಮ್. ನೀನು ಬೇಡ ಅಂತಂದ್ರೆ ದಯವಿಟ್ಟು ಶಟ್ ಡೌನ್ ಮಾಡ್ಬಿಡು, ನೀನು ಕನ್ಫ್ಯೂಷನ್ ಅಲ್ಲಿ ಮಾಡುವಂತ ಅವಶ್ಯಕತೆ ಇಲ್ಲ. ಇಟ್ ವಿಲ್ ರೀಚ್, ಒನ್ ಆರ್ ದ ಅದರ್ ಡೇ ಇಟ್ ವಿಲ್ ರೀಚ್ ಅಂತ ಅವ್ರು ಹೇಳ್ತಾ ಇದ್ರು. ಎಸ್, ನಾನು ಎರಡು ಚಾಲೆಂಜಿಂಗ್ ಆಗಿ ತಗೊಂಡು ಜನಗಳಿಗೆ ರೀಚ್ ಮಾಡ್ತೀನಿ. ಪ್ರತಿಯೊಂದು ಮಗುಗೂ ರೈಟ್ಸ್ ಇದೆ ದಟ್ ಅರ್ಲಿ ಚೈಲ್ಡ್ಹುಡ್ ಇಯರ್ಸ್ ನ ಬೆಸ್ಟ್ ಆಗಿ ಅವರು ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು. ಆ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತಂದ್ರೆ ನಾನು ಅಮ್ಮಂದಿರಿಗೆ ರೀಚ್ ಆಗ್ತೀನಿ. ಐ ಹೋಪ್ ನಿಮ್ಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೊಂಡಿದೀನಿ. ಈ ಒಂದು ಕಂಪ್ಲೀಟ್ ವಿಡಿಯೋದಲ್ಲಿ ಯಾರಿಗಾದ್ರೂ ಏನಾದ್ರೂ ಹರ್ಟ್ ಆಗಿದ್ರೆ ಇಟ್ ವಾಸ್ ನಾಟ್ ಮೈ ಇಂಟೆನ್ಷನ್. ನನಗೂ ತುಂಬಾ ಹರ್ಟ್ ಆಗಿತ್ತು ದಟ್ಟು ಈ ಟೈಮ್ ಅಲ್ಲಿ. ಸೊ ಆ ಒಂದು ಹರ್ಟ್ ಇಂದ ಏನಾದ್ರೂ ನಿಮ್ಗೆ ಹರ್ಟ್ ಆಗುವಂತ ಮಾತೇನಾದ್ರೂ ನನ್ನ ಬಾಯಿಂದ ಬಂದಿದ್ರೆ ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಈ ಒಂದು ಕಂಪ್ಲೀಟ್ ನನ್ನ ಎಜುಕೇಶನ್ ಯಾವುದೂ ಮಸಾಲ ಹಾಕಿ ಏನು ಇಲ್ದೇನೆ ಏನು ಹೇಳಿಲ್ಲ. ಇಟ್ಸ್ ಎವ್ರಿಥಿಂಗ್ ಐ ಆಮ್ ಸರ್ಟಿಫೈಡ್, ಅದಕ್ಕೋಸ್ಕರನೇ ಹೇಳಿದ್ದೀನಿ. ಸೊ ಎಸ್, ನಾನು ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ನೀವಿನ್ನು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು, 2 ಚಾನೆಲ್ ಇದೆ ನಂದು ಅನ್ನೋದ್ರಿಂದ ಅದಿತಿದೊಂದು ನಂದೊಂದು. ಎಸ್, ನಾನು ಪ್ರೌಡ್ಲಿ ಹೇಳ್ತೀನಿ, ದಟ್ ಇಸ್ ಅದಿತಿದು ಅದಿತಿ ಕೃಷ್ಣ ಯೂಟ್ಯೂಬ್ ಚಾನೆಲ್ ಅಂತ ಇದೆ. ADHITHIKRISHNA ಯೂಟ್ಯೂಬ್ ಚಾನೆಲ್. ಅಂಡ್ ನಂದು ನಮ್ಮ ಮಕ್ಕಳಿಗಾಗಿ ಬೈ ವೀಣಾ ಕೃಷ್ಣ. ನೀವು ವೀಣಾ ಕೃಷ್ಣ ಅಂತ ಹೊಡೆದ ತಕ್ಷಣ ನಿಮ್ಗೆ ಗೂಗಲ್ ಅಲ್ಲಿ ಬಂದ್ಬಿಡತ್ತೆ, ಸಾರಿ ಯೂಟ್ಯೂಬ್ ಅಲ್ಲಿ ಬಂದ್ಬಿಡತ್ತೆ. ಸೊ ಅದಿತಿದು ಇನ್ನೊಂದು ಸ್ವಲ್ಪ ಬರ್ತಿಲ್ಲ, ಏನಕ್ಕಂತಂದ್ರೆ ಫೇಮಸ್ ಪೀಪಲ್ ಇದಾರಲ್ಲ ಅದಿತಿ ಅನ್ನೋರು, ಸೊ ಅವ್ರದ್ದು ಬಂದ್ಬಿಡತ್ತೆ. ನಾನು ಯೂಟ್ಯೂಬ್ ಚಾನೆಲ್ದು ಅದಿತಿದು ಲಿಂಕ್ ಹಾಕಿರ್ತೀನಿ, ಚೆಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಿಮ್ಮ ಪ್ರೀತಿ, ಆರೈಕೆ, ಸಪೋರ್ಟ್ ಹೀಗೆ ಇರಲಿ. ಎಸ್, ಬೈ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲವ್ ಯು ಆಲ್.